ಬಗ್ಗೆ ಇಲ್ಲಿ ಇದಕ್ಕೆ ಸಂಗತಿ ಅಂತ ನೋಡೋಣ. ಕೆಲವು ವ್ಯಾಖ್ಯಾನಗಳಲ್ಲಿ ಪ್ರಕರಣ ಸಂಗತಿ ಅಂದರೆ ಒಂದೊಂದು ಪ್ರಕರಣ, ಈಗ 4 ಶ್ಲೋಕಗಳು 5 ಶ್ಲೋಕಗಳು ಒಂದು ಪ್ರಕರಣವನ್ನು ಕುರಿತು ಹೇಳ್ತಾರೆ. ಇನ್ನೊಂದು ಪ್ರಕರಣದ ಆರಂಭದ ನಡುವೆ ಇನ್ನೇನೋ ಒಂದು ಪ್ರಸಕ್ತಿ ಬರುತ್ತೆ. ಇವಾಗ ದೇಹ ಅನಿತ್ಯವಾದದ್ದು, ಆತ್ಮ ನಿತ್ಯವಾದದ್ದು ಅಂತ ಇಲ್ಲಿವರೆಗೆ ಬಂತು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಅಂದರೆ ದೇಹದೇಹಿ ಸಂಬಂಧವನ್ನು ಹೇಳಿ, ವ್ಯತ್ಯಾಸವನ್ನು ಹೇಳಿ, ದೇಹಿ ಅಂತ ಅನ್ನೋದು ನಿತ್ಯ, ದೇಹ ಅಂತ ಅನ್ನೋದು ಅನಿತ್ಯ. ಇದನ್ನ ಮುಂದಕ್ಕೆ ಸೇಮ್ ಟಾಪಿಕ್ ಇಷ್ಟೇ ಕರೆಕ್ಟ್. ನಡುವೆ ಒಂದೆರಡು ಶ್ಲೋಕಗಳು ಅವಿನಾಶಿದು ತದ್ವಿಧಿ ಏನ ಸರ್ವವಿಧಂ ತರಂ, ಅದೇ ಅಭಿಪ್ರಾಯ ಮುಂದಕ್ಕೆ ಹೋಗುತ್ತೆ. ಆ ನಡುವೆ ಒಂದೆರಡು ಶ್ಲೋಕಗಳು, 3 ಶ್ಲೋಕಗಳು ಬೇರೆ ವಿಷಯವನ್ನು ಕುರಿತು ಹೇಳೋದು, ಅದರ ಪ್ರಕರಣ ಭೇದ ಅಂತ ಆಗುತ್ತೆ ಅಂತ ಕೆಲವು ವ್ಯಾಖ್ಯಾನಕಾರರು ಏನು ಮಾಡ್ತಾರೆ, ಅಲ್ಲಿವರೆಗೆ ನಿಲ್ಲಿಸಿ ಇಲ್ಲಿ ತೂ ಅಂತಲೋ ಇನ್ನೇನಾದರೂ ಒಂದು ಬಂದಿದ್ದರಿಂದ ಪ್ರಕರಣಾಂತರ ಬೇರೆ ಒಂದು ವಿಷಯವನ್ನು ಎತ್ಕೊಳ್ಳೋದಕ್ಕೆ ಮಾತ್ರ ಸ್ಪರ್ಶ ತೂ ತೂ ಅಂತನ್ನೋ ಮಾತು ಬರುತ್ತಲ್ಲ, ಆ ತೂ ಅಂತಂದ್ರೆ ಒಂದು ಪ್ರಕರಣ ಭೇದ, ಇನ್ನೊಂದು ಪ್ರಕರಣ ಹೇಳ್ತಾ ಇದ್ದೀವಿ. ಆ ತೂ ಅಂತನ್ನೋ ಮಾತಿಗೆ ಅದರ್ಥ ಪ್ರಕರಣಾಂತರ ಅಂತ ಹೇಳ್ತಾರೆ. ಇನ್ನು ಕೆಲವು ಇವಾಗ ಶಂಕರಾಚಾರ್ಯರ ಭಾಷ್ಯ ಆಗ್ತಿದೆಯಲ್ಲ, ಅದರಲ್ಲಿ ಪ್ರತಿ ಶ್ಲೋಕಕ್ಕೂ ಒಂದು ಅನ್ವಯವನ್ನು ತೋರಿಸ್ಕೊಂಡು ಬರ್ತಾರೆ. ಈ ಶ್ಲೋಕದಲ್ಲಿ ಹೀಗೆ ಹೇಳಿದೆ, ಆದ್ರಿಂದ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳುತ್ತೆ. ಶ್ಲೋಕಗಳಿಗೆ ಅನ್ವಯವನ್ನ ಹೇಳ್ಕೊಂಡು ಹೋಗಿಯವರು ಹೀಗೆ ಪ್ರಕರಣ ಅಂತ ತಗೊಳ್ಳೋದಿಲ್ಲ. ಕೆಲವು ವ್ಯಾಖ್ಯಾನಕಾರ ಇವಾಗ ವೇದಾಂತ ದೇಶಕರು ಕೂಡ ಇಲ್ಲಿ ಪ್ರಕರಣ ಅಂತ ತಗೊಂಡಿದ್ದಾರೆ. ಎಲ್ಲ ಕೆಲವು ಪ್ರಕರಣಗಳನ್ನ ಎತ್ತುಕೊಂಡು ಈ ಪ್ರಕರಣದಲ್ಲಿ ಇದು, ಈ ಪ್ರಕರಣದಲ್ಲಿ ಇದು. ಇಲ್ಲಿ ಈ ತೂ ಅಂತ ಆರಂಭವಾಗೋದ್ರಿಂದ ಆದರೆ ಆಗಲಾಗಿ ಅಂತ ತೂ ಅಂತನ್ನೋ ಮಾತಿನಿಂದ ಪ್ರಕರಣ ಅಂತರ ಅಂತ ತಗೊಂಡು, ಅದಕ್ಕೆ ಈ ತೂ ಅಂತನ್ನೋ ಮಾತಿಗೆ ಬಲ ಏನು ಅಂದ್ರೆ ಸತ್ಯವೇದತ್ ಸರ್ವಂ ಭವದುಕ್ತಂ ಉಕ್ತ ವಿಧಯ. ಇಲ್ಲಿವರೆಗೆ ನೀನು ಹೇಳಿದ್ದು ಸರಿಯೇ. ಇವಾಗ ಅವರ ಶತ್ರುಗಳಾಗ್ಲಿ ಅಥವಾ ಪಾಂಡವರ ಮಿತ್ರರಾಗ್ಲಿ, ನಿನ್ನ ದಾಯಾದಿಗಳಾಗ್ಲಿ, ಗುರುಗಳಾಗ್ಲಿ, ಯಾರಾದರೂ ಕೂಡ ಅವರಲ್ಲಿ ಅಭಿಮಾನ ಅಂತ ಅನ್ನೋದು ಇರತಕ್ಕದ್ದಲ್ಲ ಅಂತ ಹೇಳೋದಕ್ಕಾಗಿ ಈಗ ಅವರು ಹುಟ್ಟುತ್ತಾರೆ, ಸಾಯ್ತಾರೆ, ಅದಕ್ಕೆ ಯಾಕೆ ಅಳ್ಬೇಕು ನೀನು, ನ ಶೋಚಿತ ಮರಳಸಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಸತ್ಯಮೇತತ್ ಸರ್ವಂ ಭವದುಕ್ತಂ ಉಕ್ತ ವಿಧಯ. ಇಲ್ಲಿವರೆಗೆ ನೀನು ಹೇಳಿದ್ದು ಹೇಳೋ ಪ್ರಕಾರದಿಂದ ಸರಿಯಾಗುತ್ತೆ. ಅದರಲ್ಲೇ ನಿನ್ನ ಯುಕ್ತಿಯಲ್ಲಿ ಏನು ನಾವು ದೋಷವನ್ನು ಕಾಣ್ತಾ ಇಲ್ಲ. ತಥಾಪಿ ಹಾಗಿದ್ರೂ ಕೂಡ ತನ್ಮೃತವು ಮಮೈವ ಸುಖ ದುಃಖಾವಾಪ್ತಿಶ್ಚ ಸ್ಯಾತ್. ನೀನು ಹೇಳೋದು ಸರಿಯೇ, ಅವ್ರ ದೇಹಿ ನಿತ್ಯವಾದದ್ದೇ, ದೇಹ ಅಂತನ್ನೋದು ಕ್ಷಣಭಂಗುರವಾದದ್ದೇ. ಹುಟ್ಟಿದವರು ಸಾಯ್ತಾರೆ, ತಿರುಗಿ ಬರುತ್ತೆ. ಜಾತಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯತೆ ತತ್ವಂ ಶೋಚಿತ ಮರಣಿ. ಇವೆಲ್ಲ ಆರ್ಗ್ಯುಮೆಂಟ್ಸ್ ಸರಿ, ಥಿಯರಿಟಿಕಲಿ ಸರಿ. ಅವೇನು ಹೋಗ್ತಾರೆ, ಇನ್ನೊಂದು ದೇಹ ಬರುತ್ತೆ ಅವರಿಗೆ, ಅದಕ್ಕೆ ಯಾಕೆ ಅಳಬೇಕು ನಾವು. ತಥಾಪಿ ಹಾಗಾದರೂ ಕೂಡ ತನ್ಮೃತವು, ಇವರು ನಾನು ಯಾರನ್ನ ಶೋಕ ಮಾಡ್ತಾ ಇದ್ದೀನಿ, ಯಾರಿಗಾಗಿ ನಾನು ಶೋಕ ಪಡ್ತಾ ಇದ್ದೀನೋ ಇವರು ತನ್ಮೃತವು, ಇವರು ಹೋಗಲಾಗಿ ಸುಖ ಹಾನಿ ದುಃಖಾವಾಪ್ತಿಶ್ಚ ಸ್ಯಾತ್. ನನಗಾಗೋ ದುಃಖ ತಪ್ಪುತ್ತೋ. ಇವಾಗ ಅವರು ಇರಲಿ ಬಿಡ್ಲಿ, ಅವು ಇದ್ರೆ ನನಗೆ ಸುಖ, ಅವರು ಹೋದರೆ ನನ್ನ ದುಃಖ, ಇದು ತಪ್ಪುತ್ತೋ. ದುಃಖ ಅವಾಪ್ತಿ ಸ್ಯಾತ್. ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾದೇ ಸುಖ ಹೇತು ಅಭಾವ. ಯಾಕೆ ಇಲ್ಲಿಯವರೆಗೆ ಅವ್ರನ್ನ ನೋಡ್ತಾ ಇದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅವ್ರ ದೇಹವನ್ನು ಮುಟ್ತಾ ಇದ್ದೆ, ಮುಂದೆ ಅದು ಇರೋಲ್ವಲ್ಲ, ಅವರ ದೇಹ ಇಲ್ಲದೆ ಇರೋದ್ರಿಂದ ಇಷ್ಟು ನಾನು ಪಡ್ತಾ ಇದ್ದ ಸುಖಗಳೆಲ್ಲ ಹೋಯ್ತಲ್ಲ. ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾದೇ. ವಾಸ್ತವವಾಗಿ ನಾನು ನೋಡ್ತಾ ಇದ್ದಿದ್ದು ಅವರ ಆತ್ಮವನ್ನಲ್ಲ, ದೇಹವನ್ನೇ. ನಾನು ಮುಟ್ತಾ ಇದ್ದಿದ್ದು ಅವರ ದೇಹವನ್ನೇ.
ಅವ್ರು ಮಾತಾಡ್ತಾ ಇದ್ದಿದ್ದು ದೇಹದ ಇಂದ್ರಿಯ ಹಾಗಿದ್ರೂ ಕೂಡ ಸುಖ ಹೇತೋ ಅಭಾವ. ಇಲ್ಲಿಯವರೆಗೆ ಸುಖ ಅಂತೇನು ಬರ್ತಾ ಇತ್ತು, ಇನ್ನು ಮುಂದೆ ಸುಖ ಇಲ್ಲವಲ್ಲ, ಸುಖ ಹೇತುವರ ಅಭಾವ. ಮತ್ತೆ ಛೇದಭೇದಾದಿನ ವಿಕೃತ ತದ್ದೇಹ ದರ್ಶನಸ್ಯ ಸುಖ ಹೇತೋ ಭಾವಾತ್. ಮತ್ತೆ ಅವರಿಗೇನಾದ್ರೂ ಯುದ್ಧದಲ್ಲಿ ಘಾಸಿಯಾದರೆ, ಅವರು ಸತ್ತೋದ್ರೆ ಅದನ್ನ ನೋಡಿದ ದುಃಖ ಅಂತ ನನಗಾಗುತ್ತಲ್ಲ. ಅಂದ್ರೆ ಇದು ಪ್ರಕರಣಾಂತರ ಅಂತ ಯಾಕೆ ಕೇಳ್ತಾ ಇದ್ದಾನೆ ಅಂದ್ರೆ, ಒಂದು ಥಿಯರಿಟಿಕಲಿ ಸರಿಯೇ, ಆದ್ರೆ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆಯಲ್ಲ, ಇವಾಗ ಹವೆವರ್ ಮಚ್ ಯು ನೋ ದಟ್ ದಿ ಸೆಲ್ಫ್ ಇಸ್ ಇಮ್ಮಾರ್ಟಲ್, ಯಾರಾದ್ರೂ ಒಬ್ರು ಹೋಯ್ತು ಅಂದ್ರೆ ದುಃಖ ಪಡೋದಿದ್ದೇ ಇದೆಯಲ್ಲ ನಮಗೆ ಅಂತ ಹೇಳಿ ದುಃಖ ಹೇತೋರ್ಭಾವಾದಿತ್ಯತ. ಆಹಾ, ಅರ್ಜುನ ಈ ಪ್ರಶ್ನೆಯನ್ನು ಹಾಕಿಯಾನು ಅಂತ ಊಹೆ ಮಾಡಿಕೊಂಡು ಈ ಶ್ಲೋಕ ಹೊರಡು. ಮಾತ್ರ ಸ್ಪರ್ಶಾಸ್ತು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಮೀಯಂತೆ ನ್ಯಾಯಂತೆ ಆದಿಹಿ ಇತಿ ಮಾತ್ರ ಇಂದ್ರಿಯ ಇಂದ್ರಿಯ ವೃತ್ತಯ ಅಂತ ಹೇಳ್ತಾರೆ. ಮಾತ್ರ ಅಂತನ್ನೋ ಮಾತು ಮೀ ಅಂತನ್ನೋ ಧಾತುವಿನಿಂದ, ಮೀ ಅಂದ್ರೆ ಅಳೆಯೋದು, ನಿರ್ಧಾರ ಮಾಡೋದು, ವಿಷಯ ಇದು ಅಂತ ತಿಳ್ಕೊಳ್ಳೋದು, ಇದನ್ನ ಮೀಯಂತೆ. ಯಾವುದರಿಂದ ಈ ಜ್ಞಾನ ಅಂತ ನಮಗೆ ಬರುತ್ತೋ ಇದನ್ನ ಮಾತ್ರ ಅಂತ ಕರೀತಾರೆ. ಅಂದ್ರೆ ಏನು? ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಅವುಗಳ ಸ್ಪರ್ಶ, ಸಂಯೋಗ, ಸಂಬಂಧ. ಇಲ್ಲಿ ಮಾತ್ರ ಸ್ಪರ್ಶ ತು ಕೌಂತೆಯ, ಇಂದ್ರಿಯಗಳಿಂದ ಯಾವ ವಿಷಯಗಳು ನಮಗೆ ನಮ್ಮ ನೆಂಟಿಗೆ ಬರುತ್ತವೆಯೋ ಇದು ಮಾತ್ರ ಸ್ಪರ್ಶ. ಇಲ್ಲಿ ಮಾತ್ರ ಅಂತನ್ನೋ ಮಾತಿಗೆ ವಿಷಯಗಳು ಅಂತ ಅರ್ಥ ಮಾಡೋದು ಒಂದು, ಮಾತ್ರ ವಿಷಯ ಅಂತ. ಮತ್ತೆ ಸ್ಪರ್ಶ ಅಂತನ್ನೋ ಮಾತಿಗೆ ಸ್ಪರ್ಶಂತೆ ಇದು ಸ್ಪರ್ಶ. ನಾವು ಯಾವುದನ್ನು ಮುಟ್ಟಬಹುದೋ, ಮುಟ್ಟೋದು ಅಂತನೋ ಉಪಲಕ್ಷಣವಾಗಿ ನೋಡೋದು, ಕೇಳೋದು ಇತ್ಯಾದಿ ಇಂದ್ರಿಯ ಗೋಚರವಾಗಿರ್ತಕ್ಕಂಥಕ್ಕೆಲ್ಲ ಸ್ಪರ್ಶಂತೆ ಇದು ಸ್ಪರ್ಶ ವಿಷಯ. ಅಂದ್ರೆ ಇಂದ್ರಿಯಗಳು ವಿಷಯಗಳು ಈ ಎರಡು ಮಾತುಗಳಲ್ಲಿ ಮಾತ್ರ ಸ್ಪರ್ಶ ತು ಕೌಂತೆಯ. ಯಾವುದು ಅಂದ್ರೆ ಶೀತೋಷ್ಣ ಸುಖ ದುಃಖದ. ಈ ಮಾತ್ರ ಸ್ಪರ್ಶ ಅಂತನ್ನೋದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ ಅಂತನ್ನೋದು ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಗೊಂದಲ ಅಂದ್ರೆ ಗೊಂದಲ, ಒಟ್ಟು ಅಭಿಪ್ರಾಯದಲ್ಲಿ ಏನು ಗೊಂದಲ ಇಲ್ಲ. ಈ ಮಾತ್ರ ಅಂತನ್ನೋ ಮಾತು ಬರೀ ಇಂದ್ರಿಯಗಳನ್ನು ಹೇಳುತ್ತೋ, ವಿಷಯಗಳನ್ನು ಹೇಳುತ್ತೋ. ಮತ್ತೆ ಸ್ಪರ್ಶ ಅಂತನ್ನೋ ವಿಷಯ ಸಂಬಂಧವನ್ನು ಹೇಳುತ್ತೋ, ವಿಷಯಗಳನ್ನು ಹೇಳುತ್ತೋ. ಈ ಮಾತ್ರ ಅಂದ್ರೆ ಇಂದ್ರಿಯ ಅಂತ ಹೇಳೋರು, ಸ್ಪರ್ಶ ಅಂದ್ರೆ ವಿಷಯ ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ ಯಾವ ವಿಷಯಗಳು ನಮಗೆ ತಿಳಿದು ಬರುತ್ತೋ ಇದು ಮಾತ್ರ ಸ್ಪರ್ಶ. ಇದು ಸಂಸ್ಕೃತದಲ್ಲಿ ಸಮಾಸ ಅಂತ ಒಂದಿರೋದ್ರಿಂದ ಸಮಸ್ತ ಪದಗಳು ಮಾತ್ರ ಸ್ಪರ್ಶ ಅಂದ್ರೆ ಮಾತ್ರಗಳಿಂದ ಸ್ಪರ್ಶ ಅಂತ ನಾವು ಮಾಡಿದ್ರೆ ಒಂದು ಅರ್ಥ, ಮಾತ್ರಗಳೇ ಸ್ಪರ್ಶವಾಗಿ ಯಾವುದಿರುತ್ತೋ ಅದು ಅಂತ ಮಾಡಿದ್ರೆ ಬೇರೆ ಅರ್ಥ. ಹೀಗೆ ಒಂದು ಸ್ವಲ್ಪ ಲ್ಯಾಟಿಟ್ಯೂಡ್ ಇದೆ. ಅಂದ್ರೆ ಒಟ್ಟ ಅಭಿಪ್ರಾಯ ಒಂದೇ, ಮನುಷ್ಯ ಇದ್ದಾನೆ, ಇಂದ್ರಿಯಗಳಿದೆ, ಹೊರಗಡೆ ವಿಷಯಗಳಿದೆ. ಇಂದ್ರಿಯಗಳ ಸ್ವಭಾವ ಏನು? ವಿಷಯಗಳನ್ನು ಗ್ರಹಣ ಮಾಡೋದು. ಕಣ್ಣು ರೂಪವನ್ನು ಗ್ರಹಣ ಮಾಡುತ್ತೆ, ಕಿವಿ ಶಬ್ದವನ್ನು ಗ್ರಹಣ ಮಾಡುತ್ತೆ. ಹೀಗೆ ಒಂದೊಂದು ಇಂದ್ರಿಯಕ್ಕೂ ನಿಯತವಾಗಿ ವೃತ್ತಿ ಅಂತ ಒಂದಿದೆ. ಇದನ್ನು ವ್ರತ ಅಂತ ಕರೀತಾರೆ. ಅಂದ್ರೆ ಕಣ್ಣು ನೋಡೋದೇ ಅದಕ್ಕೆ ಕೆಲಸ, ನೋಡೋದು ಬಿಟ್ಟು ಇನ್ನೇನು ಅದು ಮಾಡಲಾರ ವ್ರತ. ಅದಕ್ಕದು ಕಣ್ಣಿಗೊಂದು ವ್ರತ, ಕಿವಿಗೊಂದು ವ್ರತ, ಅದು ಕೇಳೋದೇ ವ್ರತ. ಇನ್ನೇನು ಅದು ನೋಡೋಲ್ಲ, ಈ ವಾಸನೆ ನೋಡಿ ಇನ್ನೇನು ಮಾಡೋಲ್ಲ ಅದು. ಹೀಗೆ ಇಂದ್ರಿಯ ಸಿದ್ಧವಾದ ವ್ರತಗಳಿದೆಯಲ್ಲ, ಇದರಿಂದಾಗಿ ವಿಷಯಗಳೆಲ್ಲ ನಮ್ಮ ಸಂಬಂಧಕ್ಕೆ ಬರುತ್ತೆ. ಇದು ಮಾತ್ರ ಸ್ಪರ್ಶ. ಕೌಂತೆಯ, ಕೌಂತೆಯ ಭಾರತ ಎರಡು ಸಂಬೋಧನೆಗಳನ್ನು ಹೇಳಿದ್ದಾರೆ.
ಶೀತೋಷ್ಣ ಸುಖ ದುಃಖದ. ಶೀತ ಉಷ್ಣ ಸುಖ ದುಃಖ ಅಂದ್ರೆ ಇವೆರಡು ದ್ವಂದ್ವಗಳು. ಶೀತ ಅಂದಿದ್ದ ಕಡೆ ಅಲ್ಲಿ ಉಷ್ಣದ ಅಭಾವ, ಉಷ್ಣ ಅಂದಿದ್ದ ಕಡೆ ಶೀತದ ಅಭಾವ. ಶೀತವನ್ನು ಬಿಟ್ಟು ಉಷ್ಣ ಅಂತಿಲ್ಲ, ಉಷ್ಣವನ್ನು ಬಿಟ್ಟು ಶೀತ ಅಂತಿಲ್ಲ. ಹಾಗೆ ಸುಖ ದುಃಖದ, ಶೀತೋಷ್ಣ ಸುಖ ದುಃಖದ. ಇಲ್ಲಿ ಶೀತೋಷ್ಣ ಸುಖ ದುಃಖದ ಅಂತನ್ನೋದು ಇಂದ್ರಿಯ ವೃತ್ತಿಗಳನ್ನ ಸಂಬಂಧಗಳನ್ನ ಮಾತ್ರ ಹೇಳಿದ್ದೇನೆ. ಅದನ್ನು ಮೀರಿ ಮನಸ್ಸಿಗಾಗತಕ್ಕದ್ದನ್ನು ಹೇಳಿದೆ. ಏನು? ಶೀತ ಉಷ್ಣ ಇದರಿಂದ ಸುಖ ದುಃಖಗಳಾಗತಕ್ಕದ್ದು ಅನುಭವ. ಶೀತ ಉಷ್ಣ ಅಂತನ್ನೋದು ಇಂದ್ರಿಯ ಗೋಚರವಾದದ್ದು. ಸುಖ ದುಃಖ ಅಂತನ್ನೋದು ಮನೋಗೋಚರವಾದದ್ದು. ಅಂದರೆ ಏಕಾದಶೇಂದ್ರಿಯಗಳು ಮನಸ್ಸನ್ನೂ ಒಂದು ಏಕಾದಶಿಯಿಂದ 11ನೇ ಇಂದ್ರಿಯ ಅಂತ ತಗೊಂಡ್ರೆ 10 ಬಾಹ್ಯೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಅದರ ಜೊತೆಗೆ ಮನಸ್ಸು ಒಂದು ಇಂದ್ರಿಯ ಅಂತ ತಗೊಂಡ್ರೆ ಬಾಹ್ಯ ಸ್ಪರ್ಶ ಸರಿಯಾಗುತ್ತೆ. ಆದರೆ ಇಲ್ಲಿ ಶೀತ ಉಷ್ಣ ಸುಖ ದುಃಖದ ಅಂತ ಪ್ರತ್ಯೇಕವಾಗಿ ಹೇಳಿರೋದ್ರಿಂದ ಶೀತದಿಂದ ಉಷ್ಣದಿಂದ ನಮಗೆ ಸುಖವಾಗೋದು ದುಃಖವಾಗೋದು ಇದೆಯಲ್ಲ. ಶೀತದಿಂದ ಉಷ್ಣದಿಂದ ಎರಡರಿಂದಲೂ ಕೂಡ ಸುಖ ದುಃಖಾದಿ ಸಂಭವ ಉಂಟು. ಶೀತ ಬೇಸಿಗೆಯಲ್ಲಿ ಸುಖ, ಅದೇ ಶೀತ ಚಳಿಗಾಲದಲ್ಲಿ ದುಃಖ. ಅದು ಹಾಗೆಯೇ ಉಷ್ಣ ಶೀತಕಾಲದಲ್ಲಿ ಅನುಕೂಲ ಮತ್ತು ಬೇರೆ ಕಾಲದಲ್ಲಿ ಅದರಿಂದ ದುಃಖ. ಹೀಗೆ ಶೀತೋಷ್ಣ ಸುಖ ದುಃಖದ ಅಂತನ್ನೋದರಲ್ಲಿ ಶೀತ ಉಷ್ಣ ಸುಖ ದುಃಖ ಇದನ್ನು ಕೊಡುತ್ತೆ. ದಾಹ ಅಂದರೆ ದಾಸ್ಯಂತೆ ಇದು ಕೊಡುತ್ತವೆ ಅಂತ ಅರ್ಥ ಮಾಡದೇನೆ ಶೀತೋಷ್ಣ ಸುಖ ದುಃಖದ. ಶೀತೋಷ್ಣಗಳಿಂದ ಅಂದ್ರೆ ಇದು ಮಾತ್ರ ಸ್ಪರ್ಶ. ಮಾತ್ರೆಗಳಿಂದ ಬರತಕ್ಕದ್ದು ಯಾವುದು? ಇಂದ್ರಿಯಗಳಿಂದ ಬರತಕ್ಕದ್ದು ಯಾವುದು? ಶೀತೋಷ್ಣ. ಇದರಿಂದ ಆಗತಕ್ಕ ಅನುಭವ ಯಾವುದು? ಸುಖ ದುಃಖದ. ಹೀಗೆ ಅರ್ಥ ಮಾಡದೇ ಇದ್ರೆ ಆಗಮಾಪಾಯಿನಃ ಅನಿತ್ಯ ಅಂತ ಅನ್ನೋ ಮಾತಿಗೆ ಬೆಲೆ ಇಲ್ಲ. ಇಲ್ಲಿ ಮುಂದಕ್ಕೆ ಸಂಗತಿ ಈ ಶೀತೋಷ್ಣ ಸುಖ ದುಃಖದ ಈ ಒಟ್ಟಾರೆ ಇಲ್ಲಿ ಸರಳವಾದ ಅರ್ಥ ಏನು? ಇಂದ್ರಿಯಗಳಿದೆ, ವಿಷಯಗಳಿದೆ. ಇಂದ್ರಿಯಗಳಿಗೂ ವಿಷಯಗಳಿಗೂ ಒಂದು ಸಂಬಂಧ ಇದೆ, ಸನ್ನಿಕರ್ಷ ಅಂತ ಇದೆ. ಇದರಿಂದ ಒಂದು ಪ್ರತ್ಯಕ್ಷ ಅಂತ ಒಂದು ಜ್ಞಾನ ಇದೆ. ಈ ಪ್ರತ್ಯಕ್ಷ ಎಂಥ ಪ್ರತ್ಯಕ್ಷ ಇದು? ಮುಟ್ಟಿ ನೋಡಿದಾಗ ಶೀತ ಅಂತಲೋ ಉಷ್ಣ ಅಂತಲಾಗಲೋ ಪ್ರತ್ಯಕ್ಷ ಇದೆ, ಇಂದ್ರಿಯ ಪ್ರತ್ಯಕ್ಷ. ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೋ ಇಲ್ಲಿ ಅಂದ್ರೆ ಅಲ್ಲಿ ಪ್ರಶ್ನೆ ಏನು? ಅಲ್ಲಿ ನನ್ನ ಮನಸ್ಸಿಗೆ ದುಃಖ ಆಗ್ತಾ ಇದೆಯಲ್ಲ, ಸುಖ ಆಗ್ತಾ ಇದೆಯಲ್ಲ ಅಂತ ಅರ್ಜುನ ಕೇಳ್ತಿರೋರು. ದೇಹಿ ನಿತ್ಯ ಅದೆಲ್ಲ ತಾತ್ವಿಕವಾಗಿ ಸರಿ. ಆದ್ರೆ ವ್ಯಾವಹಾರಿಕವಾಗಿ ಇವನು ಇದ್ರೆ ನನಗೆ ಸಂತೋಷ, ಇವನು ಸತ್ತೋಗ ನನಗೆ ದುಃಖವಾಗುತ್ತಲ್ಲ ಅಂದ್ರೆ ಅನುಭವ. ಅಂದ್ರೆ ವಿಷಯಾತಿರಿಕ್ತವಾದ ಅನುಭವ, ವಿಷಯಗಳನ್ನ ಮೀರಿದ ಅನುಭವ. ಅಂದ್ರೆ ಏನು? ಇಂದ್ರಿಯದ ಕಾಂಟ್ಯಾಕ್ಟ್ ಇಲ್ಲದೇನೆ ಮನಸ್ಸಿಗಾಗತಕ್ಕಂಥ ಒಂದು ಅನುಭವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮಾತ್ರ ಸ್ಪರ್ಶ ಇಂದ್ರಿಯಗಳ ಜೊತೆಯಾಗತಕ್ಕ ಸಂಬಂಧದಿಂದಲೇ ಶೀತೋಷ್ಣ ಸುಖ ದುಃಖದ ಭವಂತಿ. ಶೀತೋಷ್ಣ ಅಥವಾ ಶೀತೋಷ್ಣ ಎರಡು ಅಂತಕೊಂಡು ಸುಖ ದುಃಖದ ಭವಂತಿ. ಶೀತ ಉಷ್ಣ ಅಂದ್ರೆ ಉಪಲಕ್ಷಣವಾಗಿ ಒಂದು ರೂಪದಿಂದ ದುಃಖ ಆಗುತ್ತೆ, ಒಂದು ರೂಪದಿಂದ ಸುಖ ಆಗುತ್ತೆ. ಇದು ಆಗಮಾಪಾಯಿನ ಈ ಮಾತ್ರ ಸ್ಪರ್ಶ ಇದೆಯಲ್ಲ, ಆಗಮಾಪಾಯಿನ. ಆಗಮ ಅಂದ್ರೆ ಉತ್ಪತ್ತಿ, ಬರತಕ್ಕದ್ದು, ಉಂಟಾಗತಕ್ಕದ್ದು. ಅಪಾಯ ಅಂದ್ರೆ ಹೋಗತಕ್ಕದ್ದು, ವಿನಾಶ. ಆಗಮಾಪಾಯಿನ ಉತ್ಪತ್ತಿ ವಿನಾಶಶೀಲವಾದವು. ಅದು ಹುಟ್ಟುತ್ತವೆ ಹೋಗುತ್ತವೆ. ಮಾತ್ರ ಸ್ಪರ್ಶಗಳು ಉತ್ಪತ್ತಿಯಂತೆ ವಿಲೀಯಂತೆ ಬರುತ್ತವೆ ಹೋಗುತ್ತವೆ. ಇದು ಸ್ಥೂಲ ರೂಪದಿಂದ ವಿಷಯ ಸನ್ನಿಕರ್ಷ ಇಂದ್ರಿಯಾರ್ಥ ಸನ್ನಿಕರ್ಷ ಅಂತ ಆಗುತ್ತೆ. ಕೆಲವು ಸರ್ತಿ ತಪ್ಪುತ್ತೆ, ಇಂದ್ರಿಯಾರ್ಥ ಸನ್ನಿಕರ್ಷ ತಪ್ಪುತ್ತೆ. ಇದು ಸ್ಥೂಲ ರೂಪದಿಂದ. ಅನಿತ್ಯ ಸೂಕ್ಷ್ಮ ರೂಪದಿಂದ ಅನಿತ್ಯ ಅನಿಯತ. ಈ ಅನಿತ್ಯ ಅಂತಂದ್ರೆ ಯಾವಾಗಲೂ ಇರತಕ್ಕದ್ದಲ್ಲ,
ಶೀತ ಚಳಿಗಾಲದಲ್ಲಿ ಉಷ್ಣ ಅಂತ ಅನ್ನೋದು ಬೇಕು, ಶೀತಕಾಲದಲ್ಲಿ ಉಷ್ಣ ಅಂತ ಅನ್ನೋದು ಬೇಕು. ಅದೇ ಉಷ್ಣ ಯಾವಾಗಲೂ ಬೇಕಾಗೋಲ್ಲ ನಮಗೆ. ಇದು ಅನಿತ್ಯ ಅಂತ ಮಾತಿನ ಬಲ. ಅನಿಯತ ಅಂದ್ರೆ ಕದಾಚಿತ್ ಸುಖಕಾರಕ, ಕದಾಚಿತ್ ದುಃಖಕಾರಕ. ಒಂದೇ ವಸ್ತು, ಇಂದ್ರಿಯಾರ್ಥ ಸನ್ನಿಕರ್ಷ ಒಂದೇನೆ. ಶೀತ ಉಷ್ಣ ಅಂತನ್ನೋ ವೇದನೆಗಳು ಒಂದೇ. ಆದರೆ ವೇದನೆಗಳಿಂದ ಮನಸ್ಸಿಗಾಗತಕ್ಕಂಥ ಅನುಭವ ಬೇರೆ ಬೇರೆಯಾಗುತ್ತೆ. ಇದು ಅನಿತ್ಯ. ಆಗಮಾಪಾಯಿನಃ ಅನಿತ್ಯಾ ತಾನ್ ತಿತಿಕ್ಷಸ್ವ ಸಹಸ್ವ. ತಿತಿಕ್ಷಾ ಅಂದರೆ ದುಃಖ ಬಂದಾಗ ಉದ್ವಿಗ್ನಾಗದೆ, ಸುಖ ಬಂದಾಗ ಉದ್ರಿಕ್ತವಾದರೆ ಇರತಕ್ಕಂಥ ಒಂದು ಉದಾಸೀನ ಸ್ಥಿತಿ, ಇದನ್ನು ತಿತಿಕ್ಷಸ್ವ ಸಹಸ್ವ ಅಂತ ಹೇಳ್ತಾರೆ. ಇಲ್ಲಿ ಇವತ್ತು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಶ್ರೋತ್ರ ರೂಪೇಂದ್ರಿಯೈ ಯಥಾಕ್ರಮಂ ಯೇ ಸನ್ನಿಕರ್ಷಾಃ ತೇ ಸುಖಸ್ಪರ್ಶಾಃ ತೇ ಮಾತ್ರಾಸ್ಪರ್ಶಾಃ. ಇಲ್ಲಿವರು ಮಾತ್ರಾಸ್ಪರ್ಶಾಃ ಅಂದರೆ ಇಂದ್ರಿಯಗಳಿಗೂ ವಿಷಯಕ್ಕೂ ಆಗತಕ್ಕ ಸಂಬಂಧ. ಸ್ಪರ್ಶ ಅಂದರೆ ಮುಟ್ಟೋದು, ಕಾಂಟ್ಯಾಕ್ಟ್, ಸಂಯೋಗ, ಸಂಬಂಧ. ಮಾತ್ರಾಸ್ಪರ್ಶಾಃ ಇಂದ್ರಿಯಗಳ ಜೊತೆ ವಿಷಯಗಳು ಸಂಬಂಧವನ್ನ ಇಟ್ಟುಕೊಂಡಾಗ ದೇ ಗೆಟ್ ಟ್ರಾನ್ಸ್ಫಾರ್ಮ್. ಏನು? ಸುಖ ದುಃಖದಾಹ ಭವಂತಿ. ಇಂದ್ರಿಯಗಳು ಸುಖವನ್ನ ದುಃಖವನ್ನ ಕೊಡೋದಕ್ಕೆ ಪಾತ್ರವಾಗುತ್ತೆ, ಯೋಗ್ಯವಾಗುತ್ತೆ. ಇಲ್ಲಿ ಯಾವುದು ಇಂದ್ರಿಯಗಳಿಗೆ ಹಿತವಾಗಿರುತ್ತೆಯೋ ಅದರಿಂದ ಸುಖ, ಇಂದ್ರಿಯಗಳನ್ನು ಯಾವುದು ಉದ್ರೇಕಗೊಳಿಸುತ್ತೋ ಅದರಿಂದ ದುಃಖ. ಹೀಗಾದರೆ ತೇಷಾಂ ಮೃತೌಚ ಮಮ ತನ್ನಿಮಿತ್ತ ಸುಖ ದುಃಖ ಪ್ರಾಪ್ತಿ ಹಾನಿ ಭವತಃ ಇತಿ ಕಿಲ ಕೌಂತೇಯ ತವ ಆಶಯ ಇತಿ. ಇಲ್ಲಿ ಕೃಷ್ಣ ಪ್ರೀಸಪೋಸಸ್ ಎ ಡೌಟ್ ಇನ್ ಅರ್ಜುನಾಸ್ ಮೈಂಡ್. ಏನು? ತೇಷಾಂ ಮೃತೌಚ ಎದುರಿಗಿದ್ದವರು ಹೋಗಲಾಗಿ ಸಾಯಲಾಗಿ, ಮಮ ತನ್ನಿಮಿತ್ತ ಸುಖ ದುಃಖ ಪ್ರಾಪ್ತಿ ಹಾನಿ ಭವತಃ. ಸುಖ ಪ್ರಾಪ್ತಿ ದುಃಖ ಹಾನಿ ಭವತಃ. ಇವರಿದ್ರೆ ನನಗೆ ಸುಖ ಆಗುತ್ತೆ, ಇವರು ಹೋಗಲಾಗಿ ನನಗೆ ದುಃಖ ಆಗುತ್ತೆ. ಇದು ತವ ಆಶಯ ಕೌಂತೆ. ಇದು ತಾನೇ ನಿನ್ನ ಮನಸ್ಸಿನಲ್ಲಿ ಕುರಿತಾ ಇರೋದು ಇವಾಗ. ಅದಕ್ಕಾಗಿ ಒಂದು ಭಗವಾನ್ ಕೃಷ್ಣ ಕಾಕುಸ್ವರ ಶಿರಸ್ಕ ತುಶಬ್ದೇನ ಅವಧಾರಣಾರ್ಥಕೇನ ನಿರಾಚಷ್ಟೇ. ಅದು ಇದು ಸರಿಯಾದ ಆಶಯ ಅಲ್ಲ ನಿಂದು ಅಂತ ಹೇಳೋದಕ್ಕಾಗಿ ತೂ ಅಂತನೋ ಕಾಕುವನ್ನ ಹೇಳಿದ್ದಾರೆ. ಈ ಕಾಕು ಅಂತ ಕಾಕು ಅಂದ್ರೆ ಒಂದು ವೇ ಆಫ್ ಎಕ್ಸ್ಪ್ರೆಷನ್ ವಿಚ್ ಶೋಸ್ ಡಬಲ್ ಇಂಟೆಂಡರ್. ಇನ್ನೊಂದನ್ನ ಎತ್ತಿ ಹಿಡಿಯುವಂತಹದ್ದು ಒಂದು ಕಾಕು. ಹೇ ಕೌಂತೇಯ ಮಾತ್ರಾಸ್ಪರ್ಶ ಏವ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷ ಏವ ಇಷ್ಟಾನಿಷ್ಟ ಸ್ವವಿಷಯ ಸಾಕ್ಷಾತ್ಕಾರ ದ್ವಾರ ಸುಖ ದುಃಖದಾಹ ಕಿಂ. ನೀನು ಏನ್ ಮನಸ್ಸಿನಲ್ಲಿ ಏನ್ ತಿಳ್ಕೊಂಡಿದ್ದೀಯಾ ನೀನು ಅಂತನ್ನೋದಕ್ಕೆ ಕಾಕು. ತೂ ಅಂತನ್ನೋದು ನೀನ್ ಏನ್ ತಿಳ್ಕೊಂಡಿದ್ದೀಯಾ. ಮಾತ್ರಾಸ್ಪರ್ಶ ಏವ ಅಂದ್ರೆ ಇಂದ್ರಿಯ ವಿಷಯ ಎರಡಿದೆ, ಇದರ ಜೊತೆ ಸಂಬಂಧ ಇದೆ. ಇಷ್ಟು ಮಾತ್ರದಿಂದ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷ ಏವ ಇಷ್ಟಾನಿಷ್ಟ ಸ್ವವಿಷಯ ಸಾಕ್ಷಾತ್ಕಾರ ದ್ವಾರ ಸುಖ ದುಃಖದಾಹ ಭವಂತಿ ಕಿಂ. ಒಂದು ವಿಷಯ ಹೊರಗಿದೆ, ನಮಗೆ ಇಂದ್ರಿಯ ಇದೆ, ಇಂದ್ರಿಯ ಅದನ್ನು ನೋಡುತ್ತೆ, ಅದು ಕಣ್ಣಿಗೆ ಹಿತವಾಗುತ್ತೆ, ಇಲ್ಲ ಕಣ್ಣಿಗೆ ಅಹಿತವಾಗುತ್ತೆ. ಉಷ್ಣ ಅಂತಂದ್ರೆ ಕಣ್ಣಿಗೆ ಕೈಗೆ ಒಂದು ಸ್ವಲ್ಪ ಸ್ಪರ್ಶದಲ್ಲಿ ಅದು ಕಾಣುತ್ತೆ. ಇಷ್ಟರಿಂದ ಸುಖ ದುಃಖ ಬರುತ್ತೆ ತಿಳ್ಕೊಂಡಿದ್ದೀಯಾ ನೀನು ಅಂದ್ರೆ ಈ ತೂ ಅಂತ ನಾವು ಕಾಕುವಿಗೆ ಏನರ್ಥ, ಯುವರ್ ಎಂಟೈರ್ ಕನ್ಸೆಪ್ಷನ್ ಇಸ್ ರಾಂಗ್. ಬಿಕಾಸ್
ಇವರಿದ್ರೆ ನನಗೆ ಸುಖ, ಇವರು ಹೋದರೆ ನನಗೆ ದುಃಖ ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ಏನು ನಿನ್ನ ಸುಖ ದುಃಖ ಇರೋದು ಅವ್ರು ಇರೋದು ಹೋಗೋದನ್ನ ಅವಲಂಬಿಸಿದೆ. ಅಂದ್ರೆ ಅವ್ರು ಇದ್ರೆ ಸಾಕು, ಅವ್ರು ನೋಡ್ತಾ ಇದ್ರೆ ಸಾಕು ನನಗೆ ಸುಖ, ಕಣ್ಣು ಅವ್ರು ನೋಡದೇ ಇದ್ರೆ ದುಃಖ. ಹೀಗೆ ಈ ಕಾಕುಸ್ವರ ಏನ್ ಹೇಳುತ್ತೆ, ವಿಷಯ ಸಾಕ್ಷಾತ್ಕಾರ ದ್ವಾರ ಇಂದ್ರಿಯಗಳು ವಿಷಯ ಸೇರ್ಕೊಂಡ್ರೆ ಸಾಕು ನನಗೆ ಸುಖ ಅಂಥೇಳಿ. ಹೀಗೆ ಸುಖ ದುಃಖದ ಕಿಂ ಇತಿ ಕಾಕುಸ್ವರೇಣ ಆಕ್ಷೇಪ. ಅಂದ್ರೆ ಯುವರ್ ಥಿಂಕಿಂಗ್ ಇಸ್ ರಾಂಗ್ ಅಂತ ಹೇಳೋದಕ್ಕಾಗಿ ಇದನ್ನ ತೂ ಅಂತ ಪದವನ್ನು ಪ್ರಯೋಗಿಸಿದ್ದಾನೆ. ಕೇವಲಂ ತನ್ಮಾತ್ರ ಏವ ನ ಭವಂತಿ. ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಇಂದ್ರಿಯಗಳು ಜಡ, ವಿಷಯಗಳು ಜಡ. ಒಂದು ಜಡ ವಸ್ತು ಇನ್ನೊಂದು ಜಡ ವಸ್ತುವಿನ ಜೊತೆ ಸಂಯೋಗವನ್ನು ಪಡೆದರೆ ಅದು ಚೇತನ ಇರತಕ್ಕಂತಹ ಸುಖ ದುಃಖಗಳನ್ನು ಕೊಡ್ಲಾರು. ಅದೇನು ತನ್ಮಾತ್ರ, ಕಣ್ಣು ನೋಡುತ್ತೆ, ಒಂದು ರೂಪ ಅಂತ ಅಲ್ಲಿದೆ, ಕಣ್ಣು ನೋಡುತ್ತೆ. ಅದನ್ನ ಕಣ್ಣಿನ ಕೆಲಸ ಕಣ್ಣು ಮಾಡಿತು, ರೂಪದ ಕೆಲಸ ಟು ಬಿ ಸೀನ್, ಅದಾಯಿತು. ಜಡ ವಿಷಯಗಳ ಕೆಲಸ ಆಯಿತು. ಇದನ್ನ ನಾವು ಏನ್ ಕರಿತೀವಿ, ತನ್ಮಾತ್ರ ಅಂತ ಕರಿತೀವಿ. ತನ್ಮಾತ್ರ ಅದು ರೂಪ ಮಾತ್ರ, ಇದು ಇಂದ್ರಿಯ ಮಾತ್ರ. ತನ್ಮಾತ್ರ ಏವ ಭವಂತಿ ನ ಭವಂತಿ. ಈಗ ತನ್ಮಾತ್ರಗಳಿಂದ ನಮಗೆ ಸುಖ ದುಃಖ ಅಂತ ಉಂಟಾಗಲ್ಲ. ಅಲ್ಲಿ ನೆಂಟರು ಇರಬಹುದು, ಅವರು ನಿನ್ನ ಗುರುಗಳೇ ಇರಬಹುದು, ಆದರೆ ಅವ್ರು ಇದ್ದಾರೆ ಅಂತನ್ನೋ ಮಾತ್ರದಿಂದ ನೀನು ಸುಖ ದುಃಖ ಅಂತಿಲ್ಲ. ಅವರು ಇದ್ದಾಗ ಸುಖ, ಹೋದ್ರ ದುಃಖ ಅಂತನ್ನೋದು ನಾಟ್ ಬಿಕಾಸ್ ಆಫ್ ದಿ ಆಬ್ಜೆಕ್ಟ್ಸ್ ದೆಮ್ಸೆಲ್ವ್ಸ್ ನಾರ್ ಬಿಕಾಸ್ ಆಫ್ ಯುವರ್ ಸೆನ್ಸ್ ಆರ್ಗನ್ಸ್. ಕಿಂತು ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣ ವಾ ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣ ವಾ ದೇಹೇಂದ್ರಿಯಾಂತಃಕರಣೇಷು ಮಮತಾತಿಶಯ ಹೇತುಕ ಅವಿವೇಕರೂಪೇಣ ವಾ ಅಭಿಮಾನೇನ ಸಹಿತ ಏವ ತಥಾ ಇತ್ಯರ್ಥ. ನೀನು ವಿಷಯಗಳ ಜೊತೆ ಇದ್ದರೆ ನನಗೆ ಸುಖ, ವಿಷಯಗಳು ಹೋದ್ರೆ ನನಗೆ ದುಃಖ ಅಂತ ಹೇಳಬಾರದು. ವಿಷಯೇಷು ಯಾವ ಯಾವ ವಿಷಯಗಳಲ್ಲಿ ನಾವು ಶೋಭನಾಧ್ಯಾಸ ಅಂತ ಮಾಡ್ತೀವೋ, ಶೋಭನಾಧ್ಯಾಸ ಇದು ರಾಘವೇಂದ್ರ ಸ್ವಾಮಿಗಳು ಅವರು ಹೇಗೆ ಅವರ ವೇ ಆಫ್ ಅಪ್ರೋಚ್ ಎಕ್ಲೆಕ್ಟಿಕ್. ಅಂದ್ರೆ ಮಧ್ವಾಚಾರ್ಯರ ಪರಂಪರೆಗೆ ಸೇರಿದವರಾದರೂ ಕೂಡ ಬರೀ ಮಧ್ವಾಚಾರ್ಯರ ಭಾಷೆಯನ್ನೇ ಇಟ್ಟುಕೊಂಡು ಬರೀತಾ ಇಲ್ಲ ಅವರು. ಈ ಟೇಕ್ಸ್ ಎನ್ ಇಂಡಿಪೆಂಡೆಂಟ್ ವ್ಯೂ ಪಾಯಿಂಟ್. ಅದಕ್ಕಾಗಿ ವಿವೃತ್ತಿ ಅಥವಾ ವೃತ್ತಿ ಅಂತನ್ನೋದಕ್ಕೆ ವಾರ್ತಿಕದ ರೂಪವೇ ವೃತ್ತಿ ಅಂತ ಒಂದು ನ್ಯಾಯ ಉಂಟು. ವಾರ್ತಿಕ ರೂಪಮೇವ ವೃತ್ತಿ ತತ್ ವಿಶೇಷಣದಿಂದ ವಿವೃತ್ತಿ. ಗೀತಾ ವಿವೃತ್ತಿ ಅಂತ ಬರೆದ್ರಲ್ಲ, ಈ ಗೀತಾ ವಿವೃತ್ತಿಯಲ್ಲಿ ಸ್ವಾರಸ್ಯ ಏನು, ವಾರ್ತಿಕಕ್ಕೆ ಏನು ಲಕ್ಷಣ ಹೇಳ್ತೀವಿ ನಾವು, ಉಕ್ತಾನುಕ್ತಾನಾಂ ಚಿಂತಾ ಯತ್ರ ಪ್ರವರ್ತದೆ ತಂ ವಾರ್ತಿಕ ಅಂತನ್ನೋ ಮಾತಿಗೆ ಈ ಭಾಷ್ಯ ಅಂದ್ರೆ ಏನು, ಬೇರೊಂದು ಮೂಲ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಅರ್ಥ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಪದ ಇದೆ, ಪದಕ್ಕೆ ಅರ್ಥ ಹೇಳ್ತೀವಿ. ಅಲ್ಲಿ ಏನಾದರೂ ಅರ್ಥಾಪತ್ತಿಯಿಂದ ಒಂದು ಇಂಪ್ಲಿಕೇಶನ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಅದಕ್ಕೆ ಪೂರ್ವಪಕ್ಷ ಅಂತ ಒಂದು ಹೇಳ್ತೀವಿ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರಂ. ಇದೆಲ್ಲ ಭಾಷ್ಯ ಅಂತ ಅನಿಸ್ಕೊಳ್ಳೋದು. ಕಾಮೆಂಟ್ರಿ ಇಸ್ ಟ್ರೂ ಟು ದಿ ಒರಿಜಿನಲ್. ಒರಿಜಿನಲ್ ಹೇಗಿದೆಯೋ ಹಾಗೆಯೇ ಮಾಡ್ಕೊಂಡು ಹೋಗೋದು ಭಾಷ್ಯ. ಇದಕ್ಕೇನಾದರೂ ಸಂಶಯ ಇದ್ರೆ ಸಂಶಯ ಎತ್ತಿ, ಆಕ್ಷೇಪ ಇದ್ರೆ ಅದಕ್ಕೆ ಪರಿಹಾರ ಹೇಳಿ ಮಾಡ್ಕೊಂಡು ಹೋಗೋದು ಭಾಷ್ಯದ ಕ್ರಮ. ಟಿಪ್ಪಣಿ ಅಥವಾ ವ್ಯಾಖ್ಯಾನ ಅಂತನ್ನೋದು ಈ ಭಾಷ್ಯದ ಮಾತುಗಳನ್ನೇ ಹಿಡಿದು ಅದರ ವ್ಯಾಕರಣ ಕ್ರಮ ಏನು, ಅನ್ವಯ ಏನು, ಇಷ್ಟನ್ನೇ ಹೇಳ್ಕೊಂಡು ಹೋಗೋದು ವ್ಯಾಖ್ಯಾನ. ದೇರ್ ಇಸ್ ನೋ ಇಂಡಿಪೆಂಡೆಂಟ್ ಕಾಂಟ್ರಿಬ್ಯೂಷನ್ ಅದು ವ್ಯಾಖ್ಯಾನಕಾರ. ಭಾಷ್ಯಕಾರನಲ್ಲಿ ಸ್ವಲ್ಪ ಇದೆ. ಈಗ ಬ್ರಹ್ಮಸೂತ್ರಗಳಿಗೆ ಇದೆ. ಇವಾಗ ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ. ಅತಃ ಬ್ರಹ್ಮ, 3 ಮಾತುಗಳಿದೆ. ಅಥ ಅಂದ್ರೆ ಏನು, ಮತ್ತು ಬ್ರಹ್ಮ ಜಿಜ್ಞಾಸ ಸಾಮಾನ್ಯವಾಗಿ ಅರ್ಥ ಆಗೋಲ್ಲ. ಅಲ್ಪಾಕ್ಷರವಾದರೂ ಕೂಡ ಅಸಂದಿಗ್ಧವಾಗಿರೋಲ್ಲ ಅದು. ಯೋಗಿ
ಸೂತ್ರದ ಲಕ್ಷಣ ಏನು? ಅಲ್ಪಾಕ್ಷರಮ ಸಂದಿಗ್ಧಂ ಸಾರವದ್ ವಿಶ್ವತೋ ಮುಖಂ. ಯಾವ ಒಂದು ಸೂತ್ರ? ಅಪಿಚ ಅಂತ ಬರ್ತದೆ, ಒಂದೇ ಸೂತ್ರ ಅದು. ಸ್ಮರ್ಯತೆ ಬರುತ್ತೆ. ಸ್ಮೃತಿಯಲ್ಲಿ ಇದೆ. ಏನು ಸ್ಮೃತಿಯಲ್ಲಿ ಇದೆ? ಸ್ಮೃತಿಯಲ್ಲಿ ಇದ್ದದ್ದು ನೀವು, ಅದೊಂದು ಸೂತ್ರ. ಸ್ಮರ್ಯತೆ ಅಂತ ಒಂದು ಸೂತ್ರ, ಅಪಿಚ ಅಂತ ಒಂದು ಸೂತ್ರ. ಇದು ಏನು ಅಪಿಚ ಅಂದ್ರೆ ಏನು? ಈ ಚ ಅಂತನ್ನೋ ಮಾತಿಗೆ ಅರ್ಥ ಏನು? ಅಪಿ ಅಂತನ್ನೋ ಮಾತಿಗೆ ಅರ್ಥ ಏನು ಅಂದ್ರೆ ಭಾಷ್ಯಕಾರ ಹೇಳ್ಬೇಕದನ್ನ. ಇದು ಸಂದರ್ಭ ಇದು, ಇದನ್ನೇ. ಅದರಿಂದ ಭಾಷ್ಯ ಹ್ಯಾಸ್ ಅನ್ ಇಂಡಿಪೆಂಡೆಂಟ್ ಕಾಂಟ್ರಿಬ್ಯೂಷನ್ ಟು ಮೇಕ್. ಇವಾಗ ಸ್ಮರ್ಯತೆ ಅಂದ್ರೆ ಯಾವ ಸ್ಮೃತಿ ಹೇಳ್ತಾ ಇದೆ ಅಂತ ಹೇಳ್ಬೇಕು ಅವರು. ಈಕ್ಷತೆಯರ್ನ ಶಬ್ದಂ ಅಂದ್ರೆ ಈಕ್ಷತೆಯರ್ನ ಶಬ್ದಂ ಎಲ್ಲಿ ಬರುತ್ತೆ? ಯಾವ ವಿಷಯ ವಾಕ್ಯ ಯಾವುದು? ಉಪನಿಷತ್ತಿನ ಯಾವ ಉಪನಿಷತ್ತಿನ ನೀವು ಹೇಳ್ತಾ ಇದೆ? ಜನ್ಮಾದ್ಯಸ್ಯತ ಯಾವ ಉಪನಿಷತ್ತು ಹೇಳ್ತಾ ಇದನ್ನ ಹೇಳಿ ಅಂದ್ರೆ ಅವ್ರು ಹೇಳ್ಬೇಕು. ಯಥೋವಾ ಇಮಾನಿ ಭೂತಾನಿ, ಅದನ್ನ ಭಾಷ್ಯಕಾರ ತೋರಿಸ್ಬೇಕು. ಸೂತ್ರದಲ್ಲಿ ಇಲ್ಲ ಅದು. ಅದರಿಂದ ಭಾಷ್ಯಕಾರರಿಗೆ ದೇರ್ ಇಸ್ ಅ ರೋಲ್ ಟು ಪ್ಲೇ. ದೇ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಕಾಂಟ್ರಿಬ್ಯೂಷನ್ ಟು ಮೇಕ್. ವ್ಯಾಖ್ಯಾನಕಾರರಿಗಿಲ್ಲ. ವ್ಯಾಖ್ಯಾನಕಾರರು ಹೇಳಿದ್ದನ್ನು ತಪ್ಪಾಗಿ ಹೇಳ್ಬೋದು ಅಷ್ಟೇ ವಿನಃ ಇವಾಗ ಭಾಮತಿಕಾರರು ಅವ್ರು ಮಾಡಿದ ಹಾಗೆ ಸರಿಯಾಗಿ ಹೊಸದಾಗಿ ಏನು ಹೇಳೋ ಹಾಗಿಲ್ಲ ಅವರು. ಈ ವಾರ್ತಿಕ ಅಂತ ಅನ್ನೋದಕ್ಕೆ ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತದೆ. ಮೂಲದಲ್ಲಿ ಹೇಳಿರ್ತಾರೆ, ಹೇಳಿದ್ದನ್ನೇ ಇನ್ನಷ್ಟು ವಿವರಿಸಿ ಹೇಳ್ತಾರೆ. ಉಕ್ತ ಮೂಲದಲ್ಲಿ ಹೇಳದೆ ಬಿಟ್ಟಿರ್ತಾರೆ, ಅದನ್ನು ಇವರು ಸೇರಿಸಿ ಹೇಳ್ತಾರೆ ಅನುಕ್ತ. ಅಥವಾ ಮೂಲದಲ್ಲಿ ಹೇಳಿದ್ದನ್ನು ಸರಿಯಾಗಿ ಹೇಳಿರೋಲ್ಲ, ಅದನ್ನು ಸರಿ ಮಾಡಿ ಹೇಳೋದು ದುರುಕ್ತ. ಈ ಚಿಂತಾಯತ್ರ ಅಂದ್ರೇನು? ಅವರಿಗೆ ಒಂದು ಸ್ಯಾಕ್ರೋಸ್ಯಾಕ್ಟ್ ಆಟಿಟ್ಯೂಡ್ ಇಲ್ಲ. ಏನೋ ಮೂಲದಲ್ಲಿ ಇದೆಯಲ್ಲ, ಇದನ್ನ ಸರಿಯಾಗಿ ನಾವು ಹೇಳಬೇಕು ಅಂತಿಲ್ಲ. ಅಲ್ಲಿ ದುರುಕ್ತವಾಗಿದ್ರೆ ನಾನು ಅದನ್ನು ಸರಿ ಮಾಡಿ ಹೇಳ್ತೀನಿ. ಇದು ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತಮ್ ವಾರ್ತಿ. ಇದನ್ನು ವಾರ್ತಿಕ ಅಂತ ಕರೆದು. ಇವರು ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿಯೂ ಅದೇ ವಾರ್ತಿಕಕ್ಕೆ ಸೇರಿದ್ದು. ಆದ್ರಿಂದ ಇವರು ಮಧ್ವಾಚಾರ್ಯ ಹೇಳಿದಲ್ಲಿ ಎಲ್ಲ ಇವರು ತಗೊಂಡಿಲ್ಲ. ಮಧ್ವಾಚಾರ್ಯ ಹೇಳಿದ್ದನ್ನು ಕೆಲವು ತಗೊಂಡಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಅವು ಉಕ್ತ ಅನುಕ್ತ. ಮತ್ತೆ ಎಲ್ಲಿ ಇವರಿಗೆ ಸಂಗ್ರಾಹ್ಯವಾಗಿ ಮಾತಿದೆಯೋ ಅಲ್ಲಿ ಬೇರೆ ಕಡೆಯಿಂದ ತಗೊಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಿಂತು ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹ ರೂಪೇಣ. ಈ ಅಧ್ಯಾಸ ಅಂತ ಮಾತು ಮಧ್ವಾಚಾರ್ಯರ ಭಾಷೆದಲ್ಲಿ ಇಲ್ಲ, ಶಂಕರ ಭಾಷ್ಯದಲ್ಲಿರೋದು. ಶಂಕರಾಚಾರ್ಯ ಸೂತ್ರ ಭಾಷ್ಯದಲ್ಲಿ ಅಧ್ಯಾಸ ಅಂತ ಅನ್ನೋದನ್ನು ಇಡೀ ಉಪೋದ್ಘಾತವಾಗಿ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಬಳಸ್ಕೊಂಡಿದ್ದಾರೆ. ಶೋಭನಾಧ್ಯಾಸ ನಿಮಿತ್ತ ಸ್ನೇಹ ರೂಪೇಣ್. ಹಿ ಸಾ ಸಮ್ ಮೆರಿಟ್ ಇನ್ ಇಟ್. He took it and he has applied it here. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರೇಟ್ನೆಸ್. ಇಲ್ಲಿಂದ ಬೇಕಾದ್ರೂ ಬರಲಿ, ದೇರ್ ಇಸ್ ಎ ಮೆರಿಟ್ ಟು ಇಟ್. ಅಂದ್ರೆ ಶಂಕರಾಚಾರ್ಯ ಹೇಳೋದೆಲ್ಲ ಪೂರ್ವಪಕ್ಷ, ಅದು ಖಂಡನೆ ಮಾಡಬೇಕು ಅಂತನ್ನೋದೇನಿಲ್ಲ ಇವರಿಗೆ. ಇಲ್ಲಿ ಹೇಳ್ತಾರೆ, ಇದು ಏನಾಗ್ತಾ ಇದೆ, ಅಧ್ಯಾಸ ಅಂತನೋದು ನಡೀತಾ ಇದೆ. ಅಲ್ಲಿ ಆಚಾರ್ಯರ ಸೂತ್ರ ಭಾಷ್ಯದಲ್ಲಿ ಅಸ್ಯಾರ್ಥ ಹೇತೋ ಪ್ರಾಣಾಯ, ಅನರ್ಥ ಎಲ್ಲ ಅಧ್ಯಾಸದಿಂದಲೇ ಆಗ್ತಾ ಇರೋದು ಅಂತ ಅಧ್ಯಾಸ ಭಾಷೆಯಲ್ಲಿ ತೋರಿಸಿದ್ರು ಅವರು. ಅಧ್ಯಾಸಕ್ಕೆ ಅಹಂ ಮಮ ಇತಿ ನೈಸರ್ಗಿಕೋ ಎಂ ಲೋಕ ವ್ಯವಹಾರ. ಸಹಜ ಸಿದ್ಧವಾಗಿ ಯಾರೂ ಹೇಳಿಕೊಡದೇನೆ ನಮಗೆ ನಾನು, ಇದು ನನ್ನದು ಅಂತನ್ನೋದು ಬಂದುಬಿಡುತ್ತೆ. ಇದು ಅಧ್ಯಾಸ ಅಂತ ಆಚಾರ್ಯರು ಕರೆದು. ಅಹಮಿದಂ ಮಮೇದಂ ಇತಿ ನೈಸರ್ಗಿಕ ಲೋಕವ್ಯವಹಾರ. ಲೋಕವ್ಯವಹಾರದಲ್ಲಿ ಯಾರಾದರೂ ಕೂಡ ನಾನಿಲ್ಲ, ನನ್ನದಿಲ್ಲ ಅಂತ ಯಾರಾದರೂ ವ್ಯವಹಾರ ಮಾಡ್ತಾರೋ ಇದು ಯಾತಕ್ಕೆ ಅಂದ್ರೆ ಅಧ್ಯಾಸ. ಯಾವುದು ಆತ್ಮ ಅಲ್ಲವೋ ಅದನ್ನ ಆತ್ಮ ಅಂತ ಪರಿಗಣಿಸೋದು. ದೇಹ ಆತ್ಮವಲ್ಲ, ಅದು ದೇಹವೇ ನಾನು ಅಂತ ಅಂದುಕೊಳ್ಳೋದು ಅಧ್ಯಾಸ. ಇಲ್ಲಿ ಅದನ್ನೇ ಅದೇ ಕಾನ್ಸೆಪ್ಟ್ ಅನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಹಿಡಿದು ತೇಷು ವಿಷಯೇಷು, ಹೊರಗಡೆ ನಮ್ಮಿಂದ ಹೊರಗಡೆ ವಿಷಯಗಳಿದೆ. ಇವಾಗ ಅಧ್ಯಾಸ ಅಂತ ಆಚಾರ್ಯರಲ್ಲಿ ಏನ್ ತೋರಿಸಿದ್ದಾರೆ, ಈಗ ಒಳಗಡೆ ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ, ಹೆಂಡತಿಗೇನಾದರೂ ತೊಂದರೆ ಆಯಿತು, ಮಗನಿಗೇನಾದರೂ ತೊಂದರೆ ಆಯಿತು, ಇವನು ತನಗೇ ತೊಂದರೆ ಆಯಿತು ಅಂತನ್ನೋ ಹಾಗೆ ಇವನು ಪರಿಗಣಿಸ್ಕೊಳ್ತಾನೆ. ಸಕಲೇಶು ವಿಕಲೇಶು ವಾ, ಅವನು ಸರಿಯಾಗಿದ್ರೆ ನಾನು ಸರಿಯಾಗಿದ್ದೀನಿ ಅಂತ ಅಂದುಕೊಳ್ತಾನೆ. ಅವರಿಗೇನಾದರೂ ತೊಂದರೆ ಆದ್ರೆ ನನಗೇ ತೊಂದರೆ ಅಂತ. ಅಂದ್ರೆ ಏನು, ತನ್ನಿಂದ ಹೊರಗಡೆ
ದೇಹದಲ್ಲಿ ಅಧ್ಯಾಸ ಒಂದು ರೀತಿ, ಇಂದ್ರಿಯಗಳು ನನ್ನ ಇಂದ್ರಿಯಗಳು, ನನ್ನ ಕಣ್ಣು ಕೆಟ್ಟೋದ್ರೆ ನನಗೆ ನನ್ನ ಕಣ್ಣು ಕೆಟ್ಟೋಯ್ತು ಅಂತ ದುಃಖ ಆಗೋದು ಸಹಜವೇ. ಆದ್ರೆ ಬೇರೆಯವರ ಕಣ್ಣು ಕೆಟ್ಟು ಹೋದ್ರೆ ನಾನು ದುಃಖ ಪಡೋದು ಅದು ಅಧ್ಯಾಸದ ಇನ್ನೊಂದು ಕ್ರಮ. ದೇಹದ ಹೊರಗಡೆ ಇರತಕ್ಕಂಥ ವಸ್ತು ಬಹಿರ್ಭೂತೇಷು ಬಾಹ್ಯಭೂತೇಷು ವಸ್ತುಷು ಮಮ ಇದಂ ಇದು ಅಧ್ಯಾಸ, ಅಭಿಮಾನ. ಇದು ನನ್ನದಾದ್ರಿಂದ ಅವನಿಗೇನಾದರೂ ತೊಂದರೆ ಆದ್ರೆ ನನಗೆ ಆದ ಹಾಗೆ. ಇಲ್ಲಿ ಅದೇ ಅಂದ್ರೆ ಏನು, ರಾಘವೇಂದ್ರ ಸ್ವಾಮಿಗಳು ಅಧ್ಯಾಸ ಭಾಷ್ಯವನ್ನು ಎಷ್ಟು ಕೂಲಂಕಷವಾಗಿ ನೋಡಿದ್ದಾರೆ, ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಅಲ್ಲಲ್ಲಿ ತೇಷು ವಿಷಯೇಷು, ವಿಷಯ ಅಂದ್ರೆ ಏನು, ಅಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಹೊರಗ ದೇಹೇಂದ್ರಿಯಾದಿಷು ಬಾಹ್ಯ ವಸ್ತುಷು ಅದನ್ನು ಎತ್ತುಕೊಂಡಿಲ್ಲ ನೀವು, ವಿಷಯೇಷು ಬಾಹ್ಯ ವಸ್ತುಷು ಅಂತ ಹೇಳಬೇಕು. ಸಂಬಂಧ ಇಲ್ಲದೆ ಇರೋದು ಅಂದ್ರೆ ಏನು, ಫಿಸಿಕಲ್ ರಿಲೇಶನ್ಶಿಪ್ ಇಲ್ಲದೆ ಇರೋದು. ಅವರಿಗೇನಾದ್ರೂ ತೊಂದರೆ ಆದ್ರೆ ನನ್ನ ಮನಸ್ಸಿಗೆ ದುಃಖ ಯಾಕಾಗುತ್ತೆ? ಅಥವಾ ಅವರು ಸುಖವಾಗಿದ್ರೆ ನಮ್ಮ ಮನಸ್ಸಿಗೆ ಸುಖ ಯಾಕಾಗುತ್ತೆ? ಅದನ್ನ ಇಲ್ಲಿ ತೇಷು ವಿಷಯ, ಅವೆಲ್ಲ ವಿಷಯಗಳೇ. ಅವರು ಈ ಗುರುಗಳಾಗ್ಲಿ, ಅವರು ಯಾರು ಬೇಕಾದ್ರೂ ಆಗಲಿ, ಇಂಥವರೆಲ್ಲ ನಿಂತಿದ್ದಾರಲ್ಲ, ಅರ್ಜುನ ಹೇಳಿದ್ನಲ್ಲ, ಇವರೆಲ್ಲರೂ ವಿಷಯಗಳೇ. ನಿಮ್ಮಿಂದ ಹೊರಗಾದವರು ತಾನೆ, ಎಲ್ಲರೂ ವಿಷಯಗಳೇ ಅವರು. ತೇಷು ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣವಾ. ನೀನು ಇವರಲ್ಲಿ ನನ್ನ ಗುರುಗಳು, ಮಾತುಲಾಹ, ನನಗೆ ನೆಂಟರು ಇವರು ಅಂದ ಎಲ್ಲ ನೀನು ಒಳ್ಳೆಯ ಅಧ್ಯಾಸವನ್ನು ಅವರ ಮೇಲೆ ಹೇಳಿದ್ದೀಯ. ಇದು ಶೋಭನಾಧ್ಯಾಸ, ನನ್ನವರು ಅಂತ ಒಂದು ಶೋಭನಾಧ್ಯಾಸವನ್ನು ಮಾಡಿದ್ದೀಯ. ಈ ಶೋಭನಾಧ್ಯಾಸ ಮಾಡಿದ ಮೇಲೆ ಅಂದ್ರೆ ಏನು, ಪ್ರೊಜೆಕ್ಷನ್ ಆಫ್ ಎನ್ ಈಗೋ ಆಟಿಟ್ಯೂಡ್ ಆನ್ ದೆಮ್. ಯು ಹ್ಯಾವ್ ಅಪ್ರೋಪ್ರಿಯೇಟೆಡ್ ದೆಮ್ ಫಾರ್ ಯುವರ್ ಸೆಲ್ಫ್. ಅವರು ಯುದ್ಧ ಮಾಡೋದಕ್ಕೆ ಬಂದು ನಿಂತಿದ್ದಾರಲ್ಲಿ, ನೀನು ನನ್ನವರು ಅಂತನ್ನೋದನ್ನು ನೀನು ಅವರ ಮೇಲೆ ಹೇಳ್ತಾ ಇದ್ದೀಯ. ಇದು ದುರ್ಯೋಧನನಿಗಿಲ್ಲ, ಅವ್ರು ಧೃತರಾಷ್ಟ್ರನಿಗೂ ಇರಲಿಲ್ಲ. ಮಾಮಕ ಪಾಂಡವಾಶ್ಚೈವ, ಅವರು ಮಾಮಕಾಹ ಅಂತ ಅಧ್ಯಾಸ ಎಲ್ಲಿ ಬಂತು? ದುರ್ಯೋಧನಾದಿಗಳ ಬಗ್ಗೆ ಮಾತ್ರ ಬಂತು, ಪಾಂಡವರ ಬಗ್ಗೆ ಇರಲಿಲ್ಲ ಅವರಿಗೆ. ಅಲ್ಲಿ ಮಾಮಕಾಹ ಪಾಂಡವಾಹ ಅಂತ ಅನ್ನೋದರಲ್ಲಿ ಅವನ ಅಧ್ಯಾಸ, ಶೋಭನಾಧ್ಯಾಸ ಸೀಮಿತವಾದದ್ದು. ಅದು ನಿನಗೆ ಹಾಗಾಗಲಿಲ್ಲ. ಎಲ್ಲರೂ ಯಯಿಮೇವ ಸ್ಥಿತ ಯುದ್ಧೇ ಪ್ರಾಣಾನ್ ತ್ಯಕ್ತ್ವ ಧನಾನಿ ಚ ಅಂತ ಇವರನ್ನೆಲ್ಲ ಸೇರಿಸಿ ಒಂದು ಅಧ್ಯಾಸ ಮಾಡಿಬಿಟ್ಟೆ ನೀನು. ಇದೇನು ಶೋಭನಾಧ್ಯಾಸ, ನನ್ನವರು ಅಂತನ್ನೋ ಅಧ್ಯಾಸ. ಇದರಿಂದ ಉಂಟಾದದ್ದೇನು? ಸ್ನೇಹ ರೂಪೇಣವ. ಈ ಸ್ನೇಹ ಅಂತ ಒಂದು ಬಂತು, ಒಂದು ಅಟ್ಯಾಚ್ಮೆಂಟ್ ಅಂತ ಬಂತು. ಈ ಅಟ್ಯಾಚ್ಮೆಂಟ್ ಇಸ್ ನಾಟ್ ಇನ್ ದಿ ಆಬ್ಜೆಕ್ಟ್ ನಾರ್ ಇನ್ ದಿ ಸೆನ್ಸ್ ಆರ್ಗನ್, ಇಟ್ಸ್ ಇನ್ ದಿ ಮೈಂಡ್. ಸೊ ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಈ ಸಂಬಂಧದಿಂದ there is a tertium quid, a third something which has come into being. There are two things really. In reality there are only two things. ಏನು? ಇಂದ್ರಿಯಗಳಿದೆ, ವಿಷಯಗಳಿದೆ. ಮೂರನೇದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇಲ್ಲ. ಆದರೆ ನನಗವರು ಬೇಕು, ಅವರು ಇದ್ರೆ ನನಗೆ ಸಂತೋಷ, ಅವರು ಹೋದರೆ ನನಗೆ ದುಃಖ ಅಂತನ್ನೋದು ನಿನ್ನ ಮನಸ್ಸಿನಲ್ಲಿರತಕ್ಕಂಥ ಒಂದು ಸ್ನೇಹ ರೂಪೇಣವ, ಒಂದು ಅಟ್ಯಾಚ್ಮೆಂಟ್ which is neither here nor there, which is neither here nor there in a metaphorical way also. ಅದು ಇಂದ್ರಿಯಗಳಲ್ಲೂ ಇಲ್ಲ, ವಿಷಯದಲ್ಲೂ ಇಲ್ಲ. ಅಭಿಮಾನ ಅಂತ ಅನ್ನೋದು ನಿನ್ನ ಮನಸ್ಸಿನಲ್ಲಿ ಕೂತ್ಕೊಂಡಿದೆ. ಹೀಗೆ ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣವಾ ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣವಾ. ಅಥವಾ ಶೋಭನಾಧ್ಯಾಸ ಮಾಡಿದರೆ ಸ್ನೇಹ ಅಂತ ಬರುತ್ತೆ. ಇನ್ನೇನಾದರೂ ಅವರು ನನಗೆ ಶತ್ರುಗಳು ಅಂತನ್ನೋ ಭಾವನೆ ನಿನ್ನ ಮನಸ್ಸಿನಲ್ಲಿ ಬಂದರೆ ಒಂದು ದ್ವೇಷ ಅಂತ ಉಂಟಾಗುತ್ತೆ. ಅದೇ ವಸ್ತುಗಳಲ್ಲಿ ಸ್ನೇಹವೂ ಇಲ್ಲ, ದ್ವೇಷವೂ ಇಲ್ಲ. ಇಂದ್ರಿಯಗಳಲ್ಲಿ ಸ್ನೇಹವೂ ಇಲ್ಲ, ದ್ವೇಷವೂ ಇಲ್ಲ. ಆದರೆ ಮನಸ್ಸು ಪ್ರವೇಶ ಮಾಡಿದರೆ ಒಂದು ವಸ್ತು ಸ್ನೇಹ,
ಸ್ನೇಹಕ್ಕೆ ಪಾತ್ರ ಅಂತ ಕಾಣುತ್ತೆ, ಇನ್ನೊಂದು ವಸ್ತು ದ್ವೇಷಕ್ಕೆ ಪಾತ್ರ ಅಂತ ಕಾಣುತ್ತೆ. ಇಲ್ಲಿ ಇವರು ಏನು he has taken the problem to polemic high. ಇವಾಗ ವಸ್ತುಗಳಲ್ಲಿ ಸ್ವತಃ ಆಕರ್ಷಣೆ ಅಂತನೋದಿಲ್ಲ. ಇದರಲ್ಲಿ ಎಲ್ಲಿ ಮುಂದೆ ಹೇಗೆ ಜಿಜ್ಞಾಸೆ ಮಾಡ್ಕೊಂಡು ಹೋಗ್ತಾರೆ, ಒಂದು ವಸ್ತು ಇದೆ, ಇಂದ್ರಿಯ ಇದೆ, ವಸ್ತುವಿನ ಒಂದು ರೂಪ ಇದೆ ಅಂತ ನೋಡ. ರೂಪ ಅಂದ್ರೆ ಏನು? ಒಂದು ವಿಸಿಬಲ್ ಫಾರ್ಮ್. ಈ ಕಣ್ಣು ಅದನ್ನ ನೋಡಬೇಕಾದ್ರೆ ನಾನಿದ್ದೀನಿ ಇಲ್ಲಿ ಅಂತದ್ದು ಇಟ್ ಪ್ರೆಸೆಂಟ್ಸ್ ಇಟ್ಸ್ ಸೆಲ್ಫ್. ಒಂದು ವಸ್ತು ಜಡ ವಸ್ತುವೇ ಆದರೂ ಕೂಡ ಕಣ್ಣಿದ್ದಾಗ ಈ ವಸ್ತು ಮುಂದೆ ಬಂದು ನಿಂತುಕೊಳ್ಳುತ್ತೆ. ಮುಂದೆ ಬಂದು ನಿಂತು ಅಂದ್ರೆ ಏನು? ರೂಪ ಇರತಕ್ಕಂತಹದ್ದು ಚಕ್ಷುವಿಗೆ ಸರಿಯಾದ ವೃತ್ತಿಪಾತ್ರವಾದದ್ದರಿಂದ ಕಣ್ಣು ತೆರೆದ ತಕ್ಷಣ ವಸ್ತು ಅಂತ ಅನ್ನೋದು, ರೂಪ ಅಂತ ಅನ್ನೋದು ಮುಂದೆ ಬರುತ್ತೆ. ಶಬ್ದ ಅಂತ ಅನ್ನೋದು ಬರೋಲ್ಲ, ಗಂಧ ಬರೋಲ್ಲ, ಸ್ಪರ್ಶ ಬರೋಲ್ಲ, ಇನ್ಯಾವುದೂ ಬರೋಲ್ಲ. ಈ ಇಂದ್ರಿಯಾನುಗುಣವಾದ ವಿಷಯ ಏನಿದೆಯೋ ಅದು ಮುಂದಕ್ಕೆ ಬರುತ್ತೆ. ಇದನ್ನ ಸಂವೇದನಾ ಅಂತ ಕರೀತಾರೆ. ಇದು ಬಂದಾಗ ಇಂದ್ರಿಯಕ್ಕೂ ಅದಕ್ಕೂ ಒಂದು ಸನ್ನಿಕರ್ಷ ಜ್ಞಾನ ಅಂತ ಆಗುತ್ತೆ. ಪ್ರತ್ಯಕ್ಷ ಅಂತ ಕರೀತಾರೆ. ಪ್ರತಿ ಅಕ್ಷಂ ಪ್ರತಿ, ಇಂದ್ರಿಯಕ್ಕೆ ಎದುರಾಗಿ ಒಂದು ಕಣ್ಣು, ಒಂದು ರೂಪ ಅಂತ ಇದೆ. ಅಕ್ಷ ಅಂದ್ರೆ ಇಂದ್ರಿಯ, ಅಕ್ಷಂ ಪ್ರತಿ ಪ್ರತ್ಯಕ್ಷಂ, ಅದು ಕಣ್ಣಿಗೆ ಎದುರಾಗಿ ಇದೆ. ಆದರೆ ಮನಸ್ಸು ಇನ್ನೆಲ್ಲೋ ಇದ್ದಾಗ ಆ ವಿಷಯ ಅಲ್ಲಿದ್ರೂ, ಇಂದ್ರಿಯ ಸನ್ನಿಕರ್ಷ ಆದ್ರೂ ವಿಷಯ ಡಸಂಟ್ ಪ್ರೆಸೆಂಟ್ ಇಟ್ ಸೆಲ್ಫ್. ಅದಕ್ಕೆ ನಾನಿಲ್ಲಿದ್ದೀನಿ ಅಂತ ಹೇಳ್ಕೊಡುವಂತ ಬಲ ಇಲ್ಲ. ಉಪನಿಷತ್ತಿನಲ್ಲಿ ಬರ್ತಾರೆ ಎಂದು ಹೇಳಿದ್ವಲ್ಲ ನಾವು. ಯಾರಾದರೂ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ನೋಡಿದ್ರು ಕೂಡ ಮನಸ್ಸಿನೇನೋ ಯೋಚನೆ ಮಾಡ್ತಾ ಇದ್ದಾಗ ಅವ್ರು ಎದುರಿಗಿದ್ದ ಕಣ್ಣು ಕೆಲಸ ಮಾಡಿರುತ್ತೆ, ಆದ್ರೆ ಯು ಡೋಂಟ್ ರೆಕಗ್ನೈಸ್ ಇಟ್. ಅವಾಗ ಯಾಕೆ ಅಂತ ಕೇಳಿದಾಗ ಅನ್ಯತ್ರವೇ ಮನೋಭೂತ್ ನಾಪಶ್ಯಂ, ನನ್ನ ಮನಸ್ಸೆಲ್ಲೋ ಇತ್ತು, ನಾನು ನೋಡ್ಲಿಲ್ಲ ಅಂತ ಅನ್ನೋದು ಫಿಸಿಕಲ್ ಸೀಯಿಂಗ್ ಅಲ್ಲ, ಸೈಕಲಾಜಿಕಲ್ ಸೀಯಿಂಗ್. ಐ ಡಿಡ್ ನಾಟ್ ಸಿ ಯು ವಿತ್ ಮೈ ಮೈಂಡ್, ಮೈ ಐ ಸಾ ಇಟ್. ನನ್ನ ಕಣ್ಣು ನೋಡ್ತು, ಆದ್ರೆ ಮನಸ್ಸು ನೋಡ್ಲಿಲ್ಲ. ಆದ್ರೆ ಇಲ್ಲಿ ಎರಡು ವಸ್ತುಗಳಲ್ಲಿ ಪ್ರೆಸೆಂಟಬಿಲಿಟಿ ಅಂತ ಒಂದು ಇದೆಯಲ್ಲ, ಸಂವೇದಕ ಸ್ವಭಾವ ವಿಷಯದಲ್ಲಿ ಇಲ್ಲ, ಈ ಇಂದ್ರಿಯಗಳಲ್ಲಿ ಇಲ್ಲ. ಇಂದ್ರಿಯ ಮನಸ್ಸು ಎಲ್ಲಿ ಕಾಂಟ್ಯಾಕ್ಟ್ ಬರುತ್ತೆ, ಇವಾಗ ಪ್ರತ್ಯಕ್ಷ ಹೇಗಾಗುತ್ತೆ? ಆತ್ಮ ಮನಸ ಸಂಯುಜ್ಯತೆ, ಮನ ಇಂದ್ರಿಯೇಣ, ಇಂದ್ರಿಯ ಅರ್ಥೇನ ಇದು ಪ್ರತ್ಯಕ್ಷ ಅಂತ ನಮ್ಮ ಮಾತೇನು ಹೇಳ್ತಾರೆ? ಆತ್ಮ ಮನಸ್ಸು ಕೂಡಿಕೊಳ್ಳಬೇಕು, ಮನಸ್ಸು ಇಂದ್ರಿಯಗಳು ಕೂಡಿಕೊಳ್ಳಬೇಕು, ಇಂದ್ರಿಯ ವಿಷಯ ಕೂಡಿಕೊಳ್ಳಬೇಕು, ಆಗ ಪ್ರತ್ಯಕ್ಷ ಅಂತ ಆಗುತ್ತೆ. ಈ ನಡುವೆ ಇರುತ್ತಲ್ಲ ಒಂದು ಮನಸ್ಸು, ಇದನ್ನ ಅವಧಾನ ಅಂತ ಕರೀತಾರೆ. ಅವಧಾನ ಅಂದ್ರೆ ಭೀ ಅಂದ್ರೆ ಇಡೋದು, ಅವ ಅಂದ್ರೆ ಎರಡರ ನಡುವೆ ಇಡೋದು. ಅವಧಾನ ಅಂದ್ರೆ ಅಟೆನ್ಷನ್ ಅಂತ ನಾವೇನು ಹೇಳ್ತೀವಿ. ಇಂದ್ರಿಯಕ್ಕೂ ವಿಷಯಕ್ಕೂ ನಡುವೆ ನಾವು ಯಾವುದನ್ನು ಹೊಸದಾಗಿ ಇಡ್ತೀವೋ ಅದು ಅವಧಾನ, ನಮ್ಮ ಕಾಂಟ್ರಿಬ್ಯೂಷನ್. ಅದು ಇಟ್ಸ್ ನಾಟ್ ಎ ಕಾಂಟ್ರಿಬ್ಯೂಷನ್ ಆಫ್ ರಿಯಾಲಿಟಿ, ಇಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ಇಂಡಿವಿಜುವಲ್. ಇದನ್ನು ಅವಧಾನ ಅಂತ ಕರೀತಾರೆ. ಗ್ರಾಹ್ಯ ಗ್ರಾಹಕಗಳ ನಡುವೆ ಇರತಕ್ಕದ್ದು ಅವಧಾನ. ಅವಧಾನದ ಸ್ಥಾನ ಎಲ್ಲಿ ಅಂದ್ರೆ ಗ್ರಾಹ್ಯ ಗ್ರಾಹಕಯೋರ್ ಮಧ್ಯೆ. ಗ್ರಾಹ್ಯ ಅಂದ್ರೆ ವಿಷಯ, ಯಾವುದನ್ನು ನಾವು ಗ್ರಹಣ ಮಾಡ್ತೀವೋ ಅದು ಗ್ರಾಹ್ಯ. ಗ್ರಾಹಕ ಅಂದ್ರೆ ಯಾವುದು ಗ್ರಹಣ ಮಾಡುತ್ತೋ ಅದು ಗ್ರಾಹಕ. ಅಪ್ರೆಹೆಂಡರ್ ಅಂಡ್ ದಿ ಅಪ್ರೆಹೆಂಡೆಡ್ ಆಬ್ಜೆಕ್ಟ್. ಇದು ಎರಡರ ನಡುವೆ ಗ್ರಾಹ್ಯ ಗ್ರಾಹಕಯೋರ್ ಮಧ್ಯೆ ಅವಧಾನಂ. ಈ ಅವಧಾನ ಅಂತ ಮನಸ್ಸಲ್ಲಿ ಕೆಲಸ ಮಾಡುತ್ತೆ. ಈ ಮನಸ್ಸು ಇಂದ್ರಿಯಗಳಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ, ಅಂದ್ರೆ ಇಂದ್ರಿಯಗಳು ಏನನ್ನು ಮಾಡುತ್ತೋ ಇಂದ್ರಿಯಗಳಿಗೆ ಅನುಗುಣವಾಗಿ ಸಂಕಲ್ಪ ವಿಕಲ್ಪಾತ್ಮಕಗಳನ್ನು ಮಾಡಿದರೆ ಮನಸ್ಸಿನ ದೋಷ ಏನು ಅವಧಾನದಲ್ಲಿ ತಪ್ಪೋಲ್ಲ. ಇದು ಇಂತಹದ್ದು, ಅದು ಸಂಕಲ್ಪ ವಿಕಲ್ಪಾತ್ಮಕವಾಗಿ ಅದಕ್ಕೊಂದು ಹೆಸರೇ ಹೇಳ್ತೀವಿ. ಈ ವಸ್ತು, ಇದರ ಹೆಸರು ಇದು, ಇದರ ಬೆಲೆ ಇದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ಎಲ್ಲಿ ದೋಷ ಬರುತ್ತೆ?
ಇಚ್ಛಾದ್ವೇಷ ರೂಪೋ ಬುದ್ಧಿ ನಿಶ್ಚಯ ವೃತ್ತಿ. ಇದು ನನಗೆ ಬೇಕು, ಇದು ಚೆನ್ನಾಗಿದೆ ಅಂದಾಗ ಮನಸ್ಸು ಇಂದ್ರಿಯಗಳ ನೆಲೆಯನ್ನು ಮೀರಿ ಒಂದು ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಅವಧಾನದಲ್ಲಿ ತೊಡಕು. ಇದನ್ನ ಆಚಾರ್ಯರು ಅಹಂ ಮಮ ಅಹಮಿದಂ ಮಮೇದಂ ಇತಿ ಅಂತ ಅಲ್ಲಿ ಹೇಳಿರೋದು ಅವರು ಆಚಾರ್ಯರು. ಅದನ್ನೇ ಇಲ್ಲಿ ಹೇಳ್ತಾ ಇವರು ಈ ಶೋಭನಾಧ್ಯಾಸ ಅಂತ ಬಂದಾಗ ಸ್ನೇಹ ಅಂತ ಬಂದ್ಬಿಡುತ್ತೆ. ಈ ಸ್ನೇಹ ಯಾತರಿಂದ ಬರುತ್ತೆ? ಅಧ್ಯಾಸದಿಂದ ಬರುತ್ತೆ. ಎಲ್ಲ ಅಧ್ಯಾಸದಿಂದ ಸ್ನೇಹ ಬರುತ್ತೋ ಅಂದ್ರೆ ಇಲ್ಲ. ಅಧ್ಯಾಸದಲ್ಲಿ ಎರಡು ಬಗೆ ಇದೆ, ಶೋಭನಾಧ್ಯಾಸ ಅಶೋಭನಾಧ್ಯಾಸ. ಶೋಭನ ಅಂತಂದ್ರೆ ಏನು? ಇದು ನನಗೆ ಸಾಧ್ಯ ಸಾಧಕವಾಗಿದೆ, ನಾನು ಏನನ್ನು ಪಡ್ಕೊಳ್ಬೇಕು ಅಂತಿದ್ದೀನೋ ಅದಕ್ಕೆ ಇದು ಒಂದು ಇನ್ಸ್ಟ್ರೂಮೆಂಟಲ್ ಕ್ವಾಲಿಟಿ ಇದೆ. ಸಾಧ್ಯ ಸಾಧಕದ ಜ್ಞಾನ ಅಂತ ಕರೀತಾರೆ. ಸಾಧ್ಯ ಅಂದ್ರೆ ಯಾವುದನ್ನು ಪಡ್ಕೊಳ್ಬೇಕು ಅದು ಪ್ರೊಬ್ಯಾಂಡಮ್ ಅಂತ ಅರ್ಥ. ಪಡ್ಕೊಳ್ಬೇಕಾದದ್ದು ಇದು ಸಾಧ್ಯ. ಸಾಧಕ ಅಂದ್ರೆ ಆ ಪಡ್ಕೊಳ್ಳೋದಕ್ಕೆ ಯಾವುದು ಕಾರಣವಾಗುತ್ತೋ, ನಿಮಿತ್ತವಾಗುತ್ತೋ, ಇನ್ಸ್ಟ್ರೂಮೆಂಟ್. ಇದು ಮನಸ್ಸು ಇದನ್ನು ನಿಶ್ಚಯ ಮಾಡುತ್ತೆ. ಸಾಧ್ಯ ಸಾಧಕ ಜ್ಞಾನ ಅಂತ ಒಂದಿರುತ್ತೆ. ಈ ಸಾಧ್ಯ ಸಾಧಕದ ಜ್ಞಾನ ಬಂದಾಗ ಇದು ಶೋಭನ ಅಂತ ಅನಿಸುತ್ತೆ. ದುಡ್ಡಿನಿಂದ ನಮಗೆ ಬರತಕ್ಕಂಥ ಸುಖ, ಇದು ನಮ್ಮ ಮನಸ್ಸಿನಲ್ಲಿ ಬಂದಾಗ ಇದು ನಾವು ಪಡೆದಕ್ಕ ಸುಖ ಸಾಧ್ಯ. ಈ ದುಡ್ಡು ಅಂತ ಅನ್ನೋದು ಇದು ಸಾಧನ. ಅದು ಸಾಧ್ಯ ಸಾಧನದ ಜ್ಞಾನ ಬಂದಾಗ ದುಡ್ಡು ನನಗೆ ಬೇಕು, ಇದು ಶೋಭನ ಅಧ್ಯಾಸ. ದುಡ್ಡಿನ ಮೇಲೆ ನಮಗೆ ಮಮತೆ ಎಲ್ಲಿ ಬರುತ್ತೆ? ಅದರ ಸಾಧ್ಯ ಸಾಧನದ ಜ್ಞಾನ ಇದ್ದಾಗ ದುಡ್ಡಿನಿಂದ ಕಷ್ಟವೇ ಬರೋದು ಅಂತ ಮನಸ್ಸಿಗೆ ಗಟ್ಟಿಯಾಗಿಬಿಟ್ರೆ ದುಡ್ಡು ಬೇಕಾಗಲ್ಲ. ಈ ಸಾಧ್ಯ ಸಾಧನದ ಜ್ಞಾನದಿಂದ ಬರತಕ್ಕಂಥ ಶೋಭನಾಧ್ಯಾಸ, ಇದರಿಂದ ಒಂದು ಸ್ನೇಹ ಅಂತ ಬರುತ್ತೆ, ಅಟ್ಯಾಚ್ಮೆಂಟ್ ಅಂತ ಬರುತ್ತೆ. ಈ ಅಟ್ಯಾಚ್ಮೆಂಟ್ ಬರೋದ್ರಿಂದ ಸುಖ ಅಂತ ಬರುತ್ತೆ ವಿನಃ ವಸ್ತುವಿನಿಂದ ಸುಖ ಬರುತ್ತೆ ಅಂತ ಅಂದುಕೊಳ್ಬಾರದು. ಇದನ್ನು ಅವನು ಹೇಳ್ತಾ ಇರೋದು. ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣವಾ ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣವಾ ದೇಹೇಂದ್ರಿಯಾಂತಃಕರಣೇಷು ಮಮತಾ ಅತಿಶಯ ಹೇತುಕ ಅವಿವೇಕ ರೂಪೇಣ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ? ಇದು ನೈಸರ್ಗಿಕವಾಗಿ ನಡೆಯತಕ್ಕಂತಹ ಕೃತಿಗಳು, ಅಂದರೆ ಕ್ರಿಯೆಗಳು. ಒಂದು ವಿಷಯ ಇದೆ, ಇಂದ್ರಿಯ ಇದೆ, ಅದನ್ನು ನೋಡುತ್ತೆ. ಮನಸ್ಸಿನಲ್ಲಿ ಒಂದು ಬಯಕೆ ಅಂತಿರುತ್ತೆ. ಆ ಬಯಕೆಯನ್ನು ತೀರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಲೂ ಮನಸ್ಸಿಗೆ ಒಂದು ಕಲ್ಪನೆ ಇರುತ್ತೆ. ಈ ಕಲ್ಪನೆಯಿಂದ ಆ ವಸ್ತುವಿನ ಮೇಲೆ ಒಂದು ಅಧ್ಯಾಸ ಅಂತ ಬರುತ್ತೆ. ಅಲ್ಲಿ ಏನಿಲ್ಲವೋ ಅದನ್ನು ನಾವಲ್ಲಿ ಹಾಕಿದ್ರೆ ಅದನ್ನು ಅಧ್ಯಾಸ ಅಂತ ಹೇಳ್ತಾರೆ. ಸರ್ಪರಜ್ಜು ಕಾಮನ್ ಎಕ್ಸಾಂಪಲ್ ಹೇಳ್ತಾರಲ್ಲ, ಹಗ್ಗ ಇರೋದು ಆ ನಸುಕು ಬೆಳಕಲ್ಲಿ ನಾವು ಅದನ್ನು ಹಾವು ಅಂತ ನೋಡ್ತೀವಿ. ಹಾವಲ್ಲಿ ಇಲ್ಲ ವಾಸ್ತವವಾಗಿ, ಆದ್ರೆ ಹಾವು ಅಂತ ನಾವು ನೋಡೋದು ಅಧ್ಯಾಸ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಇತ್ಯವೋಚ ಆಚಾರ್ಯರು ಹೇಳಿದ್ದಾರೆ. ಅದಲ್ಲ ಅದು, ಆದರೂ ಅದನ್ನು ಅದು ಅಂತ ನಾವು ಅಂದುಕೊಂಡಿದ್ದೀವಿ. ಇಲ್ಲಿ ವಿಷಯ ನನ್ನನ್ನು ಪ್ರೀತಿ ಮಾಡು ಅಂತ ಯಾರೋ ಇವನ್ನ ಹೇಳ್ತಾ ಅರ್ಜುನನ್ನು ಕೇಳ್ತಾ ಇಲ್ಲ. ಅಲ್ಲಿ ಯುದ್ಧ ಮಾಡೋದಕ್ಕೆ ಬಂದಿರೋರು ಎಲ್ಲರೂ ಅಲ್ಲಿ ಯಾರೂ ಕೂಡ ನಾನು ನಿನ್ನ ಎಂಟನಲ್ಲ, ನನ್ನ ಯಾಕೆ ಸಾಯಿಸ್ತೀಯಾ, ನಿನಗೆ ಸುಖ ಇಲ್ಲ ದುಃಖ ಬರುತ್ತೆ ಅಂತ ಏನು ಹೇಳಲಿಲ್ಲ. ಇನ್ನು ಅಂದ್ರೆ ಪ್ರೆಸೆಂಟೇಷನಾಲಿಟಿ ಅಲ್ಲಿ ಇಲ್ಲ, ವಿಷಯಗಳಲ್ಲಿ ಸಂವೇದಕತ್ವ ಅಂತ ಇಲ್ಲ. ಇವನಿಗೆ ಮೊದಲೆಲ್ಲ ಇವ್ರಿಗೆ ಗೊತ್ತಿದ್ದವರೇ, ಇವರು ಯುದ್ಧ ಮಾಡೋದು ಗೊತ್ತಿತ್ತು, ಯುದ್ಧಕ್ಕೆ ಇವರು ಸೇರ್ತಾರೆ ಅಂತಲೂ ಗೊತ್ತಿದ್ರು ಕೂಡ ಆಗ ಇವನಿಗೆ ಈ ಜ್ಞಾನ ಇರಲಿಲ್ಲ. ಇದೆಲ್ಲ ಇವರು ಸುಖಕ್ಕೆ ಕಾರಣರಾಗ್ತಾರೆ, ದುಃಖಕ್ಕೆ ಕಾರಣರಾಗ್ತಾರೆ ಅಂತನ್ನೋ ಕಾರಣ ಇರಲಿಲ್ಲ. ಈಗ ಈ ಹೊತ್ತಿನಲ್ಲಿ ಇವರಿಗೆ ಬಂದದ್ದು ಅಧ್ಯಾಸ ಮೂಲಕವಾಗಿ ಶೋಭನಾಧ್ಯಾಸ ಅಂತ ಆಗುತ್ತೆ. ದೇಶಕಾಲ ನಿಮಿತ್ತ ವಸ್ತು ವಿಭಿನ್ನ ಅಧ್ಯಾಸ ರೂಪೇಣ. ಅಧ್ಯಾಸ ಒಂದೇ ಒಂದಾಗಿ ಎಲ್ಲ ಕಾಲದಲ್ಲೂ ಇರೋಲ್ಲ. ಒಂದು ವಸ್ತುವಿನ ಮೇಲೆ ಇದು ಶೋಭನ ಅಂತ ಬಂದರೆ ಈ ಹೊತ್ತಿಗೆ ಇದು ಚೆನ್ನಾಗಿದೆ, ನನಗೆ ಬೇಕು, ಇದರಿಂದ ನನಗೆ ಸುಖ ಅಂತ ಆಗುತ್ತೆ. ಅದೇ ವಸ್ತುವಿನಿಂದ ಇದು ನನಗೆ ಬೇಡ, ಇದರಿಂದ ನನಗೆ ತೊಂದರೆ ಅಂತ ಅನ್ನೋದು ಇನ್ನೊಂದು ಅಧ್ಯಾಸ ಬರುತ್ತೆ. ಆದ್ದರಿಂದ ಅನಿತ್ಯ ಆಗಮಾಪಾಯಿ ಅಂತ ಹೇಳಿರೋದು ಆ ಅರ್ಥದಲ್ಲಿ ಅವರು ಒಂದೇ ವಸ್ತುವಿನಿಂದ
ಅಧ್ಯಾಸಗಳು ಬೇರೆ ಬೇರೆ ಆದ ಹಾಗೆ ಅಧ್ಯಾಸ ನಿಮಿತ್ತವಾಗಿ ಸ್ನೇಹವೋ ದ್ವೇಷವೋ ಆಗುತ್ತೆ. ಒಬ್ಬರೇ ವ್ಯಕ್ತಿ ಸ್ನೇಹದಲ್ಲಿ ಇರೋನು ಇವು ಸ್ವಲ್ಪ ದಿವಸ ಆದರೆ ಬೇರೆ ಸಂದರ್ಭದಲ್ಲಿ ಅವನು ದ್ವೇಷವಾಗಬಹುದು. ಅಂದ್ರೆ ಏನು, ದೇಶ ಕಾಲ ವ್ಯಕ್ತಿ ವಸ್ತು ವಿಭಿನ್ನೇನ. ಒಂದೇ ದೇಶ, ಅಲ್ಲಿಯೇನೆ ಒಂದು ಕಾಲದಲ್ಲಿ ಬೇಕು, ಒಂದು ಕಾಲದಲ್ಲಿ ಬೇಡ. ಅಥವಾ ವಯಸ್ಸಾದ ಹಾಗೆ ಕೆಲವು ಬೇಕು, ಕೆಲವು ಬೇಡ. ಅಥವಾ ಪರಿಸ್ಥಿತಿಯಲ್ಲಿ ಕೆಲವು ಬೇಕು, ಕೆಲವು ಬೇಡ. ಆದ್ರಿಂದ ಅಧ್ಯಾಸ ಅಂತ ಏಕರೂಪವಾಗಿರೋಲ್ಲ. ದೇಶ ಕಾಲ ನಿಮಿತ್ತ ವಸ್ತು ವ್ಯಕ್ತಿ ಇದರಿಂದ ಎಲ್ಲ ಮಾರ್ಪಡಿಸ್ಕೊಂಡು ಹೋಗುತ್ತೆ. ಈಗ ಈ ಹೊತ್ತಿನಲ್ಲಿ ನಿನಗೆ ಶೋಭನಾಧ್ಯಾಸ ಅಂತ ಬಂತು, ಇದರಿಂದ ಸ್ನೇಹ ಅಂತ ಬಂತು. ಈ ಸ್ನೇಹ ಎಲ್ಲಿ ಇದೆ? ಇವಾಗ ಒಂದು ಆಧಾರಾಧೇಯ ಭಾವ ಅಂತ ನ್ಯಾಯದಲ್ಲಿ ಒಂದಿದೆ. ಈ ಸ್ನೇಹ ಅಟ್ಯಾಚ್ಮೆಂಟ್ ಈಸ್ ನಾಟ್ ಇನ್ ದಿ ಸೆನ್ಸ್ ಆರ್ಗನ್, ನಾಟ್ ಇನ್ ದಿ ಆಬ್ಜೆಕ್ಟ್. ಇಮ್ಮಿಡಿಯೇಟ್ ಫಿಸಿಕಲ್ ರಿಯಾಲಿಟಿ ಏನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಅಂಡ್ ದಿ ಸೆನ್ಸ್ ಆರ್ಗನ್. ಉಳಿದದ್ದೆಲ್ಲ ಅಬ್ಸ್ಟ್ರಾಕ್ಟ್. ಫಿಸಿಕಲ್ ಆದಿ ಭೌತಿಕವಾಗಿರ್ತಕ್ಕಂತಹ ವಸ್ತು ಏನೋ ವಿಷಯ ಇದೆ, ಅಲ್ಲಿ ಇಂದ್ರಿಯಗಳಿದೆ, ಸನ್ನಿಕರ್ಷ ಇದೆ. ಈ ಸ್ನೇಹ ಅಟ್ಯಾಚ್ಮೆಂಟ್ ಅಂತನ್ನೋದು ವಸ್ತುವಿನಲ್ಲಿ ಇಲ್ಲ. ವಸ್ತು ನನ್ನ ನೀನು ಇಟ್ಕೋ, ನಾನು ಸುಖ ಕೊಡ್ತೀನಿ ಅಂತ ಯಾವ ವಸ್ತು ಹೇಳ್ತಾ ಇಲ್ಲ. ಇಲ್ಲಿ ವಸ್ತುವಿನಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ. ಇಂದ್ರಿಯಗಳಲ್ಲಿ ಅಟ್ಯಾಚ್ಮೆಂಟ್ ಇರೋದು ಸಾಧ್ಯ ಇಲ್ಲ. ಬೇಕಾದ್ರೆ ಇದು ನೋಡುತ್ತೆ, ಅದು ನೋಡುತ್ತೆ, ಇನ್ನೊಂದು ನೋಡುತ್ತೆ. ಕಣ್ಣು ಆ ಕಡೆ ತಿರುಗಿಸಿದ್ರೆ ಅದು ಕಾಣಿಸೋದೇ ಇಲ್ಲ, ಕಣ್ಣ ಎಲ್ಲಿ ತಿರುಗಿಸಿದ್ರೆ ಅಲ್ಲಿ ಕಾಣುತ್ತೆ. ಈ ಕಣ್ಣಿಗೆ ಇಂಥ ಅಧ್ಯಾಸ, ಇಂಥ ಅಭಿಮಾನ ಇದೆ ಅಂತ ಹೇಳೋ ಹಾಗಿಲ್ಲ. ಮತ್ತೆ ಎಲ್ಲಿದೆ ಅಭಿಮಾನ? ಮೀಮಾಂಸಕರು ಚರ್ಚೆ ಮಾಡ್ತಾರಲ್ಲ, ಅಪೂರ್ವ ಅಂತ ಅನ್ನೋದು ಎಲ್ಲಿದೆ? ಯಜ್ಞಯಾಗಾದಿಗಳನ್ನು ಮಾಡಿದಾಗ ಅಪೂರ್ವ ಅಂತ ಬರುತ್ತೆ. ಆ ಯಜ್ಞದಲ್ಲಿ ಇರುತ್ತೋ, ಯಜ್ಞ ಮಾಡಿದವನಲ್ಲಿ ಇರುತ್ತೋ, ಆ ದ್ರವ್ಯದಲ್ಲಿ ಇರುತ್ತೋ, ದೇಶದಲ್ಲಿ ಇರುತ್ತೋ, ಎಲ್ಲಿರುತ್ತೆ ಅದು? ಇವಾಗ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಿದೆ ಅಟ್ಯಾಚ್ಮೆಂಟು? ವಿಷಯದಲ್ಲಿ ಇಲ್ಲ, ಇಂದ್ರಿಯಗಳಲ್ಲಿ ಇಲ್ಲ. ಎಲ್ಲಿದೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ದೇಹೇಂದ್ರಿಯಾಂತಃಕರಣೇಶು. ಇಟ್ಸ್ ಎ ಟೋಟಲ್ ಇಶ್ಯೂ ಕಾಂಪ್ರಿಹೆಂಡಿಂಗ್ ದೇಹ, ಇಂದ್ರಿಯ, ಅಂತಃಕರಣ. ಈ ಅಟ್ಯಾಚ್ಮೆಂಟ್ ಅಂತ ಅನ್ನೋದು ದೇಹವನ್ನು ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ದೇಹದಿಂದ ಆದ ಪ್ರಕ್ಷೋಭಗಳು ಅವನಿಗೆ ಗೊತ್ತು. ಸೀರಂತೆ ಮಮ ಗಾತ್ರಾಣಿ ಮುಖಂಚ ಪರಿಶೋಷ್ಯತಿ ವೇಪದುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ. ಅಂದ್ರೆ ಮನಸ್ಸಿಗೊಂದು ಖೇದ ಆದರೆ ದೇಹದಲ್ಲಿ ಅದರ ಪ್ರತಿಕ್ರಿಯೆ ಅಂತ ಇದೆ. ಅರ್ಜುನನಿಗೆ ಅದರ ಅನುಭವ ಇದೆ. ನಚ ಶಕ್ನೋಮ್ಯವಸ್ಥಾತು ಭ್ರಮತೀವಚ ಮೇ ಮನಃ. ಮತ್ತೆ ಇಂದ್ರಿಯಗಳು ಕಣ್ಣು ನೋಡ್ಲಾರ್ದು, ಕಣ್ಣೆಲ್ಲ ಮಸ್ಕಿದೆ. ಅದು ಒಂದು. ಮತ್ತೆ ಅಂತಃಕರಣೇಶು ಮನಸ್ಸು. ಇದು ಮೂರರಲ್ಲೂ ಕೂಡ ಈ ಅಧ್ಯಾಸ ಅಂತ ಬರುತ್ತೆ. ಅಟ್ಯಾಚ್ಮೆಂಟ್ ವಿಲ್ ಬಿ ಇನ್ ದಿ ಕಾಂಪ್ಲೆಕ್ಸ್ ಆಫ್ ದಿ ಬಾಡಿ, ಸೆನ್ಸ್ ಆರ್ಗನ್ಸ್ ಅಂಡ್ ದಿ ಮೈಂಡ್. ಈ ಅಟ್ಯಾಚ್ಮೆಂಟ್ ಸ್ವರೂಪ ಹೇಗಿರುತ್ತೆ? ಇದು ಅಟ್ಯಾಚ್ಮೆಂಟ್ ಲೊಕೇಶನ್ ಹೇಳಿದ್ರು, ಸ್ಥಾನ ನಿರ್ದೇಶನ ಆಯಿತು. ಈ ಅಟ್ಯಾಚ್ಮೆಂಟ್ ಸ್ವರೂಪ ಏನು ಅಂದ್ರೆ ಮಮತಾತಿಶಯ ಹೇತುಕ ಅವಿವೇಕ ರೂಪೇಣ. ಇಲ್ಲಿ ಅವಿವೇಕ ಅಂತ ಅನ್ನೋದು ಶಂಕರಾಚಾರ್ಯರು ಬಳಸಿರೋ ಮಾತೆ. ಇದೆಲ್ಲ ಆ ಮಮತಾ ಅಂತ ಅನ್ನೋದು ಇದು ಅಧ್ಯಾಸ ಭಾಷ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮಾತುಗಳನ್ನೆಲ್ಲ ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಈ ಅಟ್ಯಾಚ್ಮೆಂಟ್ ಹೇಗೆ ಬರುತ್ತೆ? ನನ್ನದು ಅಂತನ್ನೋದು ಬಂದ್ರೆ ಅಟ್ಯಾಚ್ಮೆಂಟ್ ಇದೆ. ಮಮತಾ ಅಹಂ ಮಮೇತಿ, ಅಹಮಿದಂ ಮಮೇದಂ ಇತಿ ನೈಸರ್ಗಿಕ ಮಿಥ್ಯಾ ಏನು ಸತ್ಯಾನೃತೆ ಮಿಥುನೀಕೃತ್ಯ ಅಂತ ಆಚಾರ್ಯರಲ್ಲಿ ಹೇಳ್ತಾರೆ. ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ. ಇಲ್ಲಿ ಈ ಅಟ್ಯಾಚ್ಮೆಂಟ್ ಇಸ್ ನಾಟ್ ಎಂಟೈರ್ಲಿ ಅನ್ಫೌಂಡೆಡ್. ಇದು ಕೇವಲ ಕಲ್ಪನೆ. ಇದು ನನ್ನ ಮನಸ್ಸಿನಲ್ಲಿ ಏನೋ ಬಂತು ಅಂತನೂ ಹಾಗಿಲ್ಲ. ವಸ್ತು ಇದೆ, ಇಂದ್ರಿಯ ಇದೆ, ಇಂದ್ರಿಯಗಳ ಸನ್ನಿಕರ್ಷ ಇದೆ, ದಿಟ್ಟವಾದದ್ದೇ. ಆದರೆ ಇಂದ್ರಿಯಗಳಿಗೂ ಒಂದು ಅಭಿಮಾನ ಇಲ್ಲ, ವಿಷಯಕ್ಕೂ ಒಂದು ಅಭಿಮಾನ ಅಂತಿಲ್ಲ. ಇನ್ನೊಂದು ಅಭಿಮಾನ ಟೆರ್ಷಿಯಂ ಕ್ವಿಡ್ ಅಂತಾರಲ್ಲ, ದಿ ಥರ್ಡ್ ಸಮಥಿಂಗ್ ಹ್ಯಾಸ್ ಕಮ್ ಇನ್ ಟು ಬಿ. ಇದನ್ನ ಮಮತಾ ಅಂತ ಕರೀತಾರೆ. ಎಲ್ಲಿ ಅಭಿಮಾನ ಹೇಗೆ ಬರುತ್ತೆ? ಅಧ್ಯಾಸ ಯಾವ ರೀತಿಯಾಗಿ? ಇದು ನನ್ನದು. ಈ ಮಮತಾ ಅಂತ ಬಂದ್ರೆ
ಈ ಮಮತಾ ಇದು ಹೋದ ತಕ್ಷಣ ಅದು ಹೋಗಬೇಕು. ಹಾಗಾಗದೇನೆ ಮಮತಾ ಅಂತನ್ನೋದು ಇಫ್ ಇಸ್ ಇನ್ ದಿ ಇಂಡಿವಿಜುವಲ್ ಮೈಂಡ್ ಆಸ್ ಎ ಡೀಪ್ ರೂಟೆಡ್ ಇನ್ಸ್ಟಿಂಕ್ಟ್ ಆರ್ ಇಂಪ್ರೆಷನ್, ಇದು ಅಟ್ಯಾಚ್ಮೆಂಟ್ ಅಂತ ಅನ್ನಿಸ್ಕೊಡ್ತೇನೆ. ಮಮತಾ ಅತಿಶಯೇನ, ಇದು ಪಾಸಿಂಗ್ ಫ್ಯಾನ್ಸೀಸ್ ಬಂದು ಹೋದ್ರೆ ಅಟ್ಯಾಚ್ಮೆಂಟ್ ಇಲ್ಲ. ಅಟ್ಯಾಚ್ಮೆಂಟ್ ಈಸ್ ವೆನ್ ಯುವರ್ ಅಪ್ರೋಪ್ರಿಯೇಷನ್ ಆಫ್ ದಿ ಆಬ್ಜೆಕ್ಟ್ ಈಸ್ ಡೀಪ್ ರೂಟೆಡ್. ಮಮತಾ ಅತಿಶಯೇನ ಅತಿಶಯ ಹೇತುಕ ಅವಿವೇಕ ರೂಪೇಣ. ಇದು ನನ್ನದು ಅಂತಂದ್ರೆ ಇದರಲ್ಲಿ ನಾನು ಅಂತನ್ನೋದು ಯಾವುದು, ನನ್ನದು ಅಂತನ್ನೋದು ಹೇಗಿರೋ, ಇದು ಅವಿವೇಕ ರೂಪ. ಇದರಲ್ಲಿ ಸತ್ಯ ಯಾವುದು, ಅನೃತ ಯಾವುದು, ಇದನ್ನ ಬೇರ್ಪಡಿಸಿಕೊಳ್ಳಲಾಗದೇ ಇರತಕ್ಕಂಥದ್ದು ಅವಿವೇಕ. ವಿವಿಚ ಧಾತು, ವಿವಿಚ ಅಂದ್ರೆ ಬೇರ್ಪಡಿಸೋದು, ಟು ಸೆಪರೇಟ್, ಟು ಡಿಫರೆನ್ಶಿಯೇಟ್. ಅವಿವೇಕ ಅಂದ್ರೆ ಇನೆಬಿಲಿಟಿ ಟು ಡಿಫರೆನ್ಶಿಯೇಟ್, ಒಂದರಿಂದ ಇನ್ನೊಂದು ಬೇರ್ಪಡಿಸೋಕಾಗದೇ ಇರೋದು ಅವಿವೇಕ. ಇಲ್ಲಿ ಅವಿವೇಕ ಏನು? ಒಂದು ವಿಷಯ ಇದೆ, ನನ್ನದು ಅಂತನ್ನೋ ಭಾವನೆ ನಿನಗಿದೆ, ಇವರದು ಅಂತನ್ನೋ ಭಾವನೆ ಅದಕ್ಕಿದೆಯೋ, ಇದು ಅವಿವೇಕ. ಯಾವುದೋ ಎಲ್ಲೋ ಬೀದಿಲಿ ಹೋಗೋರನ್ನ ನನ್ನವರು ಇವರು ಅಂತ ಅಂದ್ಕೊಂಡ್ರೆ ಅವರಿಗೆ ಈ ಭಾವನೆ ಇದೆಯೋ, ಇದು ಅವಿವೇಕ. ನನ್ನದು ಅಂತನೋ ನನ್ನ ಮನಸ್ಸಿನಲ್ಲಿ ಇದೆ, ವಸ್ತುಗಳಿಗೆ ಈ ಒಂದು ರೆಸಿಪ್ರಾಸಿಟಿ ಇದೆಯೋ, ಇಲ್ಲ. ಆದ್ರಿಂದ ಅವಿವೇಕ ಅಂತನ್ನೋದು ಇಟ್ ಇಸ್ ನಾಟ್ ಬೀಯಿಂಗ್ ಟ್ರೂ ಟು ರಿಯಾಲಿಟಿ. ಯು ಆರ್ ಆಕ್ಟಿಂಗ್ ಆನ್ ದಿ ಬೇಸಿಸ್ ಆಫ್ ಯುವರ್ ಓನ್ ಅಟ್ಯಾಚ್ಮೆಂಟ್ ವಿಚ್ ಇಸ್ ಒನ್ ಸೈಡೆಡ್ ಅಂತನ್ನೋದಕ್ಕಾಗಿ ಇವರು ಹೇಳ್ತಾರೆ. ಈ ಕಾಕುಸ್ವರದ ಆಕ್ಷೇಪದಲ್ಲಿ ದೇಹೇಂದ್ರಿಯಾಂತಃಕರಣೇಷು ಮಮತಾತಿಶಯ ಹೇತುಕ ಅವಿವೇಕ ರೂಪೇಣ ಅಭಿಮಾನೇನ ಸಹಿತಾವ. ಅಭಿಮಾನ ಅಂತ ಒಂದು ಮಾತು ಉಪಯೋಗಿಸೋದು. ಮಾನ ಅಂತನ್ನೋ ಮಾತನ್ನ ಅಂದ್ರೆ ಅದರ ಮೇಲೆ ಒಂದು ಆಶೆ, ಮಾನೆ ಅಂದ್ರೆ ಅದರಲ್ಲಿ ಒಂದು ಆಕರ್ಷಕ ಬುದ್ಧಿ, ಇದು ನನಗೆ ಬೇಕು ಅಂತ. ಅಭಿ ಅಂದ್ರೆ ವಿಷಯಂ ಪ್ರತಿ, ಒಂದು ವಿಷಯವನ್ನು ಇಟ್ಟುಕೊಂಡು ಈ ವಿಷಯ ನನಗೆ ಬೇಕು ಅಂತಂದ್ರೆ ಅದು ಅಭಿಮಾನ. ಇದು ಮಮತಾತಿಶಯ ಬಂದ್ರೆ ಯು ವಾಂಟ್ ಟು ಬಿ ಕಂಟಿನ್ಯೂಸ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಅನ್ ಆಬ್ಜೆಕ್ಟ್ ಆಲ್ ದಿ ಟೈಮ್. ಇದು ಅಭಿಮಾನ ಅಂತ ಅನ್ನಿಸ್ಕೊಳ್ಳುತ್ತೆ. ದಿ ಅಟ್ಯಾಚ್ಮೆಂಟ್ ಟ್ರಾನ್ಸ್ಫಾರ್ಮಿಂಗ್ ಇಟ್ ಸೆಲ್ಫ್ ಟು ಎ ಡಿಸೈರ್ ಟು ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಆಬ್ಜೆಕ್ಟ್ ಆಲ್ ದಿ ಟೈಮ್. ಇದನ್ನು ಅಭಿಮಾನೇನ ಸಹಿತಾವ ತಥಾ ಇತ್ಯರ್ಥ. ನೀನು ಇವರಿದ್ದರೆ ನನಗೆ ಸುಖ ಆಗುತ್ತೆ, ಇವರು ಹೋದ್ರೆ ನನಗೆ ದುಃಖ ಆಗುತ್ತೆ ಅಂತಂತೀಯಲ್ಲ. ಈ ಸುಖ ದುಃಖ ಅವರಲ್ಲೂ ಇಲ್ಲ, ಅವ್ರು ಇರೋದು ಹೋಗೋದ್ರಲ್ಲೂ ಇಲ್ಲ. ಸುಖ ದುಃಖ ನಿನ್ನ ಅಭಿಮಾನದಲ್ಲಿದೆ. ನಿನಗೆ ಅಭಿಮಾನ ಅಂತ ಇರೋದ್ರಿಂದ ಅವರಿದ್ದರೆ ಸುಖ, ಮಮತಾ ಅಂತ ಒಂದು ಬಂತು, ಅಭಿಮಾನ ಅಂತ ಒಂದು ಬಂತು. ಅವರು ಹೋದ್ರೆ ದೇರ್ ದ ಲಾಸ್ ಇನ್ ಯು. ಅವರಿರ್ತಾರೆ, ಹೋಗ್ತಾರೆ. ಇದನ್ನ ಅವನು ಹೇಳ್ತಾ ಹೀಗೆ ಕುತಃ ಏವಂ, ಹೀಗ್ಯಾಕೆ ಅಂದ್ರೆ ತನ್ಮಾತ್ರ ಏವ ಸ್ವವಿಷಯ ಅನುಭವದ್ವಾರ ಸುಖ ದುಃಖ ಹೇತವೋ ಭವಂತಿ ಇತ್ಯತಃ ಆಗಮಾಪಾಯಿನೋ ನಿತ್ಯಾಃ. ಇದಕ್ಕೆ ಆಗಮಾಪಾಯಿನೋ ನಿತ್ಯಾಃ ಅಂತ ಎರಡನೇ ಪಾದ ಆರಂಭ ಮಾಡಿದಲ್ಲ, ಇದು ಯಾತಕ್ಕೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಅಭಿಮಾನದಿಂದ ಸುಖ ದುಃಖಗಳು ಬರುತ್ತೆ. ಯಾಕೆ ಅಂದ್ರೆ ತನ್ಮಾತ್ರ ಏವ, ವಾಸ್ತವವಾಗಿ ತನ್ಮಾತ್ರಗಳೇ ಅವು. ತನ್ಮಾತ್ರ ಅಂತನ್ನೋ ಮಾತಿಗೆ ಕೇವಲ ಎಲಿಮೆಂಟ್ಸ್, ಪೃಥ್ವಿ, ಅಪ್, ತೇಜೋ, ವಾಯು, ಇವೆಲ್ಲ ತನ್ಮಾತ್ರಗಳು ಅಂತ ಕರೀತಾರೆ. ಅಂದ್ರೆ ಏನು, ಆಬ್ಜೆಕ್ಟ್ಸ್ ಇನ್ ದೇರ್ ಓನ್ ರೈಟ್. ಇದು ತನ್ಮಾತ್ರ ಏವ, ಈ ತನ್ಮಾತ್ರಗಳೇನೇ ಸ್ವವಿಷಯ ಅನುಭವದ್ವಾರ ಆಸ್ ದೇ ಆರ್ ಬೀಯಿಂಗ್ ಎಕ್ಸ್ಪೀರಿಯನ್ಸ್ಡ್ ಸೆವೆರಲಿ, ಬೇರೆ ಬೇರೆಯಾಗಿ ಮಾಡೋದ್ರಿಂದ ಸುಖ ದುಃಖ ಹೇತವೋ ಭವಂತಿ. ಆದ್ದರಿಂದ ಸುಖ ದುಃಖ ಅಂತನ್ನೋದು ಅಂತಃಕರಣ ಧರ್ಮ. ಸುಖ
ದುಃಖ ಆ ವಸ್ತುವನ್ನು ಪಡ್ಕೊಂಡ್ರೆ ಸುಖ ನನಗೆ, ಆ ವಸ್ತು ಇಲ್ಲದೆ ಇದ್ರೆ ದುಃಖ ಅಂತ ನಿನ್ನ ಮನಸ್ಸಿನಲ್ಲಿರತಕ್ಕಂಥ ಒಂದು ಪ್ರಕ್ರಿಯೆ, ವಸ್ತುವನ್ನು ಅವಲಂಬನೆ ಮಾಡತಕ್ಕದ್ದಲ್ಲ. ಮತ್ತೆ ಹೇಳ್ತಾರೆ, ಪ್ರತಿದೇಹ ಮಸವು ಬುದ್ಧಿ ಭಿನ್ನ ದುಃಖ ಅಧಿಧರ್ಮಿಣಿ. ಈ ಬುದ್ಧಿ ಅಂತನ್ನೋದು ಒಂದೊಂದು ದೇಹದಲ್ಲೂ ಬೇರೆ ಬೇರೆಯಾಗಿ ಬುದ್ಧಿ ಅಂತಿರುತ್ತೆ. ಒಂದೇ ವಸ್ತುವನ್ನ ಪ್ರತಿದೇಹಂ ಅಸೌ ಬುದ್ಧಿ ಭಿನ್ನ ದೇಹಾದಿ ದುಃಖ ಅಧಿಧರ್ಮಿಣಿ ಭವತಿ. ಒಂದೇ ವಸ್ತು, ಇಬ್ಬರು ಇದು ನನ್ನದು ಅಂತ, ಇನ್ನೊಂದು ಬುದ್ಧಿಯು ಇದು ನನ್ನದು ಅಂತಂದ್ರೆ ಅದು ದುಃಖ ಅಧಿಧರ್ಮಿಣಿ. ಇವರಿಬ್ಬರಲ್ಲಿ ಒಂದು ವೈಮನಸ್ಯ. ಯಾರದ್ದಿದು? ದಿ ಆಬ್ಜೆಕ್ಟ್ ಡಸ್ ನಾಟ್ ಅಸರ್ಟ್ ಇಟ್ಸ್ ಬಿಲಾಂಗಿಂಗ್ನೆಸ್. ಇಬ್ಬರು ನನ್ನದು ಇದು ಅಂತ ಇದ್ದಾರೆ. ಅಂತ ಇದ್ರೆ ಇಲ್ಲಿ ಪ್ರತಿದೇಹ ಮಸವು ಬುದ್ಧಿ, ಒಂದೊಂದು ದೇಹದಲ್ಲೂ ಬುದ್ಧಿ ಬೇರೆಯಾಗಿರೋದ್ರಿಂದ ಇದು ದುಃಖವೇ ಆಗುತ್ತೆ. ಅಂದ್ರೆ ಒಂದು ದೇಹಕ್ಕೆ ಒಂದು ಬುದ್ಧಿ, ಒಂದು ಬುದ್ಧಿಗೆ ಒಂದು ಅಭಿಮಾನ ಅಂತ ನೆಚ್ಚುಗೆ ಇಲ್ಲ. ಅಭಿಮಾನಕ್ಕೆ ಪಾತ್ರವಾದ ವಿಷಯ ಅನೇಕ ಮಮತಾಗಳನ್ನು ಉಂಟು ಮಾಡುವಾಗ ಆ ಮಮತಾಗಳಿಗೆ ನೆಲೆಯಲ್ಲಿ ಸುಖ ಅಂತ ಅನ್ನೋದು ಬರುತ್ತೆ ನಿಯತವಾಗಿ ಅಂತ ಹೇಳೋ ಹಾಗಿಲ್ಲ. ಇದರಿಂದಲೇ ದುಃಖ ಅಂತ ಬರಬಹುದು. ಇದು ಕಾಮನ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಇರುತ್ತಲ್ಲ. ಇವಾಗ ಒಂದು ವಸ್ತುವನ್ನು ಇಬ್ಬರು ಬಯಸಿದರೆ ಅದರಲ್ಲಿ ಪರಸ್ಪರ ವಿರುದ್ಧ ಅಂತ ಇದ್ದೇ ಇರುತ್ತೆ. ಮನೆಯಲ್ಲೇನೆ ಒಬ್ಬ ಮಗ, ತಂದೆ, ತಾಯಿ ಇಬ್ಬರಲ್ಲಿ ಇದ್ರೆ ಇಬ್ರು ಬೇಕು ಅಂತ ಇದ್ರೆ ಒಂದು ಇಲ್ಲಿ ಮಮತಾ ಅಂತ ಅನ್ನೋದಕ್ಕೆ ಸುಖ ಬರುತ್ತೆ ಅಂತ ಹೆಚ್ಚಿಗೆ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳ್ತಿದ್ದಾರೆ, ಇಟ್ಸ್ ನಾಟ್ ಎ ಲಾಜಿಕಲ್ ಕನ್ಕ್ಲೂಷನ್. ನನ್ನ ಮನಸ್ಸಿಗೆ ಹಿತ ಸಾಧ್ಯ ಸಾಧನದ ಜ್ಞಾನ ಬಂತು, ನನಗೆ ಸುಖ ಅಂದ್ರೆ ಏನು ಅಂತ ಮನಸ್ಸಿನಲ್ಲಿ ಇದೆ, ಆ ಸುಖ ಪಡ್ಕೊಳ್ಳೋದಕ್ಕೆ ಇದು ಕಾರಣವಾಗುತ್ತೆ ಅಂತ ಜ್ಞಾನ ಇದೆ. ಇದು ಸಾಧ್ಯ ಸಾಧನದ ಜ್ಞಾನ. ಈ ಸಾಧ್ಯ ಸಾಧನದ ಜ್ಞಾನದಿಂದ ಮಮತಾ ಅಂತ ಒಂದು ಬಂತು, ನನ್ನದು ಇದು ಅಂತ ಒಂದು ಭಾವನೆ ಬಂತು. ಇದು ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಆ ನನ್ನದು ಅಂತನ್ನೋ ಭಾವನೆಯಿಂದ ಸುಖ ಅಂತನ್ನೋದು ನಿಯತವಾಗಿ ಬರುತ್ತೆ ಅಂತ ಹೇಳೋ ಹಾಗಿಲ್ಲ. ಈ ವಿಷಯವನ್ನೇ ಬೇರೆಯವರೊಬ್ಬರು ಮಮತಾ ಇಂದ ಅದನ್ನು ಪಡ್ಕೊಂಡ್ರೆ ನಿನ್ನ ಮಮತಾ ಪ್ರತಿಸ್ಪರ್ಧಿ ಆಯ್ತದು, ದುಃಖವೇ ಆಗುತ್ತೆ ನಿನಗದು. ಈ ವಿಷಯದಿಂದಲೇ ದುಃಖ. ಯಾವ ವಿಷಯದಿಂದ ನಿನಗೆ ಸುಖ ಆಗುತ್ತೆ ಅಂತ ಭ್ರಮೆ ಇತ್ತೋ ಅದೇ ವಿಷಯದಿಂದ ನಿನಗೆ ದುಃಖವಾಗುತ್ತೆ. ಇದು ಪ್ರತಿದೇಹಮಸೌ ಬುದ್ಧಿ ಭಿನ್ನ ದುಃಖ ಅಧಿಧರ್ಮಿಣಿ ಭವತಿ. ಇದು ಸಾಧ್ಯ ಸಾಧನದ ಜ್ಞಾನ ಇದ್ರೂ ಕೂಡ ಮಮತಾ ಅಂತನ್ನೋದು ದುಃಖಕ್ಕೆ ಕಾರಣವಾಗಬಹುದು. ಅದಕ್ಕಾಗಿ ಹೇಳ್ತಾರೆ, ಆಗಮಾಪಾಯಿನೋ ಧರ್ಮ ಆಗಮಾಪಾಯಿನೋ ನಿತ್ಯ. ವಿಷಯಗಳು ಬರುತ್ತವೆ ಹೋಗುತ್ತವೆ. ಒಂದು ಇಂದ್ರಿಯ ಒಂದು ವಿಷಯ ಯಾವಾಗಲೂ ಸನ್ನಿಕರ್ಷವಾಗಿರುತ್ತೆ ಅಂತ ಹೇಳೋ ಹಾಗಿಲ್ಲ. ನಾವು ಒಂದು ವಿಷಯ ಇಸ್ ಆಲ್ವೇಸ್ ಅಟ್ರಾಕ್ಟಿವ್, ಇಟ್ಸ್ ಆಲ್ವೇಸ್ ಪ್ರೆಸೆಂಟಬಲ್ ಅಂತ ಹೇಳೋ ಹಾಗಿಲ್ಲ. ಆಗಮಾಪಾಯಿನಃ, ಒಂದು ಹೋಗುತ್ತೆ ಇನ್ನೊಂದು ಬರುತ್ತೆ, ಇದರ ಒಂದು ಪ್ರಕಾರ ಹೋಗುತ್ತೆ ಇನ್ನೊಂದು ಪ್ರಕಾರ ಬರುತ್ತೆ, ಇದರ ಒಂದು ಗುಣ ಹೋಗುತ್ತೆ ಇನ್ನೊಂದು ಗುಣ ಬರುತ್ತೆ. ಇದು ಆಗಮಾಪಾಯಿನಃ. ನಥಿಂಗ್ ಇನ್ ದಿ ವರ್ಲ್ಡ್ ಇಸ್ ಕಾನ್ಸ್ಟೆಂಟ್. ಆದ್ರಿಂದ ಇದು ವ್ಯತ್ಯಾಸವಾಗ್ತಿರುವಾಗ ಆಗಮ ಅಪಾಯಿನಃ ಅನಿತ್ಯ. ಯಾವುದು ಸುಖವನ್ನು ಕೊಡ್ತಾ ಇತ್ತೋ ಅದೇ ದುಃಖವನ್ನು ಕೊಡುತ್ತೆ ಸ್ವಲ್ಪ ದಿವಸ ಆದಮೇಲೆ. ಯಾವುದು ದುಃಖವನ್ನು ಕೊಡ್ತಾ ಇತ್ತೋ ಅದೇ ಸುಖವನ್ನು ಕೊಡುತ್ತೆ ಸ್ವಲ್ಪ ದಿವಸ ಆದಮೇಲೆ. ಇದು ಅನಿತ್ಯ ಅಂತನ್ನೋದಕ್ಕಾಗಿ ಇದನ್ನು ಹೇಳಿ ಯತಃ ಇತಿ ಶೇಷೋವಾ ಏತಚ್ಚ ಆಗಮಾಪಾಯಿತ್ವಂ ಶೀತೋಷ್ಣ ಸುಖ ದುಃಖದಾಃ ಮಾತ್ರ ಸ್ಪರ್ಶಾಃ ಆಗಮಾಪಾಯಿನಃ ಇತ್ಯೇವಂ. ಯಾಕೆಂದ್ರೆ ಸ್ವವಿಷಯ ಮಾತ್ರಾಸ್ಪರ್ಶಾನಾಂ ಸ್ವವಿಷಯಕ ಧೀದ್ವಾರ ಯತ್ ಸುಖ ದುಃಖತ್ವಂ ತಸ್ಯ ಆಗಮಾಪಾಯಿತ್ವಾದಪಿ ಸುಖಾದಿತ್ವರೂಪ ವಿಶೇಷಣಂ ಉಪಸಂಕ್ರಾಮತಿ. ಸುಪ್ತ್ಯಾದೌ ಯಥಾ ಜಾಗ್ರದ್ದಶಾಯಾಂ ಅಭಿಮಾನಸತ್ವೇ ಏವ ತದ್ದರ್ಶನಾತ್. ಇದರಲ್ಲಿ ರಾಘವೇಂದ್ರ ಸ್ವಾಮಿ ಇನ್ನೊಂದು ಏನು ತೋರಿಸ್ತಾರೆ, ಇದು ಯಾಕೆ ಹೇಳ್ತಾ ಇದ್ದೀವಿ ನಾವು, ಸುಖ ದುಃಖ
ಇದು ಒಂದು ವಸ್ತುವಿನಲ್ಲಿ ಸುಖ ಇದೆ, ಈ ವಸ್ತುವಿನಿಂದ ದುಃಖ ಅಂತ ಆತ್ಯಂತಿಕವಾಗಿ ನಿರ್ಣಾಯಕವಾಗಿ ಏಕಮುಖವಾಗಿ ಹೇಳೋ ಹಾಗಿಲ್ಲ. ವಸ್ತುವಿನಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ. ದೇ ಆರ್ ನ್ಯೂಟ್ರಲ್. ಥಿಂಗ್ಸ್ ಆಫ್ ದಿ ವರ್ಲ್ಡ್ ಆರ್ ನ್ಯೂಟ್ರಲ್. ಇದು ನನಗೆ ಇದು ಬೇಕು ಅಂತ ಅನಿಸಿದರೆ, ಇದನ್ನು ಸಾಧ್ಯ ಸಾಧನತಾ ಜ್ಞಾನ ಬಂದರೆ ಮಮದ ಅಂತ ಬರುತ್ತೆ. ಮಮದ ಅಂತ ಬಂದಾಗ ಇದು ಸುಖಕ್ಕೆ ಕಾರಣವಾಗುತ್ತೆ ಅಂತನ್ನೋ ಒಂದು ಭಾವನೆ ಬರುತ್ತೆ. ಇಲ್ಲೇ ಹೇಳ್ತಾರೆ ಇವರು, ಈ ಆಧ್ಯಾತ್ಮಿಕ ಆದಿಭೌತಿಕ ಅಂತ ಎರಡು ನೆಲೆಗಳಿದೆಯಲ್ಲ, ಈ ಆಧ್ಯಾತ್ಮಿಕ ಅಂದರೆ ಮೆಂಟಲ್ ಔಟ್ಲುಕ್, ಒಂದು ಸೈಕಲಾಜಿಕಲ್ ಔಟ್ಲುಕ್ ಆನ್ ದಿ ಆಬ್ಜೆಕ್ಟ್. ಇದು ಬೇಕು, ಇದು ದಿಸ್ ಕಾಂಟ್ ಬಿ ಡಿನೈಡ್. ಇದನ್ನ ಮೆಂಟಲ್ ಇನ್ವಾಲ್ವ್ಮೆಂಟ್ ಈ ಮಮತಾ ಅಂತನ್ನೋದು ಕೇವಲ ಮನಸ್ಸಿನ ಒಂದು ಲಕ್ಷಣವೇ. ಇಂದ್ರಿಯಕ್ಕಾಗಲಿ ವಸ್ತುಗಳಿಗಾಗಲಿ ಇದರ ಸಂಬಂಧ ಇಲ್ಲ. ಯಾಕೆ ಅಂದರೆ ಸುಪ್ತಿಯಾದವು, ಸುಪ್ತಿ ನಿದ್ರೆ ಮಾಡ್ತಾ ಇದ್ದಾಗ ವಸ್ತು ಅಲ್ಲೇ ಇರಬಹುದು, ಅದು ಹೋದ್ರೂ ನಿನಗೆ ಯೋಚನೆ ಇಲ್ಲ, ಇದ್ರೂ ನಿನಗೆ ಸುಖ ಇಲ್ಲ. ಯಾಕೆಂದ್ರೆ ಸುಪ್ತಿ ಆದವು. ಯಾಕಂದ್ರೆ ಮನಸ್ಸಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ವಿಷಯ ಇರ್ಲಿ ಬಿಡ್ಲಿ ಅದ್ರ ಮೇಲೆ ನಿನಗೆ ಅಭಿಮಾನ ಅಂತಿಲ್ಲ. ಜಾಗೃದ್ದಶಾಯಾಮ್ ಅಭಿಮಾನ ಸತ್ವೇ ಏವ ತದ್ದರ್ಶನಾತ್ ಅನ್ವಯ ವ್ಯತಿರೇಕಾಭ್ಯಾಂ ಅಭಿಮಾನ ಸಹಿತ ಏವ ಮಾತ್ರ ಸ್ಪರ್ಶ ಸುಖ ದುಃಖದ ಭವಂತಿ. ಎಚ್ಚರವಾಗಿದ್ದಾಗ ಅಭಿಮಾನ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾಗ ಒಂದು ವಸ್ತುವಿನಿಂದ ಸುಖ, ಇನ್ನೊಂದು ವಸ್ತುವಿನಿಂದ ದುಃಖ. ಅದೇ ವಸ್ತು ನಿದ್ರೆಯಲ್ಲಿ ಎದುರಿಗಿದ್ದಾಗ ಕೂಡ ಸುಖವೂ ಇಲ್ಲ, ದುಃಖವೂ ಇಲ್ಲ. ಆದ್ದರಿಂದ ಅಭಿಮಾನ ಅಂತನ್ನೋದು ಇರತಕ್ಕದ್ದು. ಅಭಿಮಾನ ಸಹಿತ ಏವ, ಅಭಿಮಾನ ಅಂತ ಇದ್ರೇನೆ ಇದನ್ನು ಅನ್ವಯ ವ್ಯತಿರೇಕ ನ್ಯಾಯ ಅಂತ ಕರೀತಾರೆ. ಯಾವುದಿದ್ರೆ ಯಾವುದಿರುತ್ತೆ, ಯಾವುದಿಲ್ಲದೆ ಇದ್ರೆ ಏನು ಇರೋಲ್ಲ. ಇದನ್ನು ಅನ್ವಯ ವ್ಯತಿರೇಕ. ಅಭಿಮಾನ ಇದ್ರೆ ಒಂದು ವಸ್ತು ಸುಖವಾಗಿ ಕಾಣುತ್ತೆ, ದುಃಖವಾಗಿ ಕಾಣುತ್ತೆ. ಅಭಿಮಾನಿ ಇಲ್ಲದೆ ಇದ್ರೆ ಅದೇ ವಸ್ತು ಸುಖವಾಗಿಯೂ ಕಾಣಿಸೋಲ್ಲ, ದುಃಖವಾಗಿಯೂ ಕಾಣಿಸೋಲ್ಲ. ಅಭಿಮಾನ ಆ ಸುಖ ದುಃಖ. ಅದರ ಸುಖ ದುಃಖಗಳು ಎಲ್ಲಿ ಬರುತ್ತೆ? ಅಭಿಮಾನ ಇದ್ದಲ್ಲಿ ಸುಖ ದುಃಖಗಳು ಬರುತ್ತೆ. ವಸ್ತುಗಳಿಂದ ಸುಖ ದುಃಖಗಳು ಅಂತ ಇಲ್ಲ. ಇತಿ ನದು ಕೇವಲ ಇತಿ ಅರ್ಥ. ಇದ್ದಾರೆ, ಅವರು ಇದ್ದಾರೆ, ಆದ್ರಿಂದ ಸುಖ